भगवान् वीरो मङ्गलं गौतमो गणे मङ्गलं कुन्दकुन्दाद्यो जैन धर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् वंदे विद्यादिसागरम्। बोलिए अनंतानंद परमेश्वर भगवान की, 24 तीर्थंकर भगवान की, देवादिनाथ भगवान की, वासुपूज्य भगवान की, उत्तम दशलक्षण धर्म की, षोडश कारण भावना की, सत्श्रमणी आचार्य भगवान श्री विद्यासागर जी महाराज की, परम पूज्य अक्षय सागर जी नेमी सागर जी महाराज की, समस्त आचार्य संघ की। क्या धर्म? उत्तम तप धर्म, त्याग 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 धर्म ಮತ್ತು ಭಾವನದಲ್ಲಿ ಬಹುಸದ ಭಕ್ತಿ ಭಾವನಾ ಅಂತ ಬಹುಸದ ಭಕ್ತಿ ಭಾವನಾ ಅಂತ ಹೇಳಿದ್ರೆ ಅದರಲ್ಲಿ ಶಾಸ್ತ್ರದಲ್ಲಿ ಉಪಾಧ್ಯಾಯ ಪರಮೇಶ್ವರನ ಹೋಗ್ತಾರೆ. ಯಾರನ್ನ? ಉಪಾಧ್ಯಾಯ ಪರಮೇಶ್ವರನ. ಯಾಕಂದ್ರೆ ನಮ್ಮ ತೀರ್ಥಂಕರ ಮಠದಿಂದ ಹೊರಡಂತ ವಾಣಿ ನಮ್ಮ ಶ್ರಾವಕಗಳು ಯಾರು? ಗಣಧರ ಪರಮೇಶ್ವರಿಗಳು. ಈಗಂತೂ ಗಣಧರ ಪರಮೇಶ್ವರಿಗಳಿಲ್ಲ ನಮ್ಮ ಮುಂದೆ. ಹಾಗೆ ಆಚಾರ್ಯ ಪರಮೇಶ್ವರಿಗಳು ಇದ್ದಾರೆ. ಉಪಾಧ್ಯಾಯ ಪರಮೇಶ್ವರಿಗೂ ಆಕ್ಚುಲಿ ಏನಾಗುತ್ತಂದ್ರೆ 11 ಅಂಗ 14 ಜ್ಞಾನ ಯಾರಿಗಿರುತ್ತೆ ಅವರಿಗೆ ಉಪಾಧ್ಯಾಯ ಅಂತಾರೆ. ಅಷ್ಟೊಂದು ಜ್ಞಾನಿಗಳೀಗ ನಮ್ಮ ಈಗ ಸಾಕ್ಷಾತ್ ಇಲ್ಲಿ ಯಾರು ಇಲ್ಲ. ಉಪಾಧ್ಯಾಯ ಉಪಾಧ್ಯಾಯ ಯಾವ ಗುಣಗಳಿರ್ತವೆ ಆ ಉಪಾಧ್ಯಾಯದ ಗುಣ ಸಂಪೂರ್ಣ ಇರುದಿಲ್ಲ. ಅದಕ್ಕೋಸ್ಕರ ಉಪಾಧ್ಯಾಯ ಈಗ ಹೇಳಲಿಕ್ಕಷ್ಟೇ ಇದ್ದಾರೆ ಅಷ್ಟೇ. ಆದ್ರೆ ಆಕ್ಚುಲಿ ಅದರಲ್ಲಿ ಉಪಾಧ್ಯಾಯ ಪರಮೇಶ್ವರಿ ಎಷ್ಟು ಮೂಲ ಗುಣಗಳಿರ್ತವೆ ಅಷ್ಟು ಸ್ಪಷ್ಟವಾಗಿ ಈಗ ಕಂಡು ಬರ್ತದೆ. ಈಗ ಏನ್ ಸಿಗ್ತಾ ಇದೆ ಅದನ್ನೇ ನಾವು ಉಪಾಧ್ಯಾಯ ತಿಳ್ಕೊಂಡು ಅಷ್ಟು ಮಾಡ್ಬೋದು ಅಷ್ಟೇ ಬಿಟ್ರೆ ಆದರೆ ಹಾಗೆ ಈ ಉಪಾಧ್ಯಾಯ ಪರಮೇಶ್ವರಿಗಳಿಂದ ಆಚಾರ್ಯರು ಕೆಲವರು ಜ್ಞಾನಿಗಳು ಇದ್ದಾರೆ. ಆತರ ಅವರಿಂದ ನಾವು ಏನ್ ಜ್ಞಾನ ಪಡ್ಕೊಳ್ತಾ ಇದ್ದೇವೆ? ಶ್ರುತ ಜ್ಞಾನ. ಯಾವ ಜ್ಞಾನ? ಶ್ರುತ ಜ್ಞಾನ. ಅಂತಹ ಶ್ರುತ ಜ್ಞಾನದ ಮುಖಾಂತರ ಎಷ್ಟೊಂದು ಜೀವಿಗಳು ತಮ್ಮ ಆತ್ಮ ಕಲ್ಯಾಣವನ್ನು ಮಾಡ್ಕೊಳ್ತಾ ಇದ್ದಾರೆ. ಹೇಗಂದ್ರೆ ಆ ತೀರ್ಥಂಕರ ವಾಣಿಯನ್ನು ಅಷ್ಟೊಂದು 11 ಅಂಗ 14 ಜ್ಞಾನ ಈಗ ಯಾರಲ್ಲಿ ಜ್ಞಾನ ಇಲ್ಲ. ಶಾಸ್ತ್ರಗಳು ಎಲ್ಲವೂ ನಮ್ಮ ಮುಂದೆ ಇಲ್ಲ. ಅದರಲ್ಲಿ ಒಂದೆರಡು ಶಾಸ್ತ್ರಗಳು ನಮ್ಮ ಮುಂದೆ ಮುಖ್ಯವಾಗಿ ಸತ್ಕಂಠಾಗಮಾದಿ ಮುಖ್ಯ ಶಾಸ್ತ್ರಗಳು ಅವೇ ಬಿಟ್ರೆ ಬೇರೆ ಶಾಸ್ತ್ರಗಳು ನಮ್ಮ ಮುಂದೆ ಇಲ್ಲ. ಅದಕ್ಕೋಸ್ಕರ ಏನ್ ನಮ್ಗೆ ಅವರ ವಾಣಿ ಸಿಕ್ಕಿದೆ ಅದನ್ನ ನಾವು ಭಕ್ತಿಯಿಂದ ಪಠನೆ ಮಾಡಬೇಕು, ಅದನ್ನ ಓದಬೇಕು, ಅದನ್ನ ಸ್ಮರಣೆ ಇಟ್ಕೊಳ್ಬೇಕು, ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ರೀತಿಯಾಗಿ ಈ ಬಹುಶ್ರುತ ಭಕ್ತಿ ಭಾವನೆ ಇರುತ್ತೆ. ಹೇಗೆ ನಾವು ಅಜ್ಞಾನದಿಂದ ಕೂಡಿರ್ತೇವೆ. ಏನಿರ್ತೇವೆ? ಹುಟ್ಟಿದ ಏನೋ ನಮ್ಗೆ ಅಷ್ಟೊಂದು ಜ್ಞಾನ ಇರುವುದಿಲ್ಲ. ನಾವು ಹುಟ್ಟಿನಿಂದ ಅಜ್ಞಾನದಿಂದ ಕೂಡಿರ್ತೇವೆ. ಯಾವಾಗ ನಮ್ಗೆ ಗುರು ಸಿಗ್ತಾರೆ, ಗುರುವನ್ನು ನಾವು ಅವಲಂಬಿಸ್ತೇವೆ, ಆಗ ನಮ್ಮಲ್ಲಿರ್ತಕ್ಕಂಥ ಯಾವ ಕುಮಾರ್ಗಗಳು ನಮ್ಮ ಬುದ್ಧಿ ಏನಿರುತ್ತೆ ಅದು ಸರಳತೆ ಮಾಡಲಿಕ್ಕೆ ಅವರ ಮುಖಾಂತರ ಸಾಧ್ಯ. ಅಂತ ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ನಾವು ಒಂದೊಂದು ಶಬ್ದ ಒಂದೊಂದು ಹೆಜ್ಜೆಯನ್ನು ಸಹ ಕಲಿಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಷ್ಟು ಜ್ಞಾನ ಇಲ್ಲ. ಯಾಕಂದ್ರೆ ಮೊದಲಿನಿಂದ ಪರಂಪರಾಗತದಿಂದ ನಾವು ಅನಾದಿ ಕಾಲದಿಂದ ನಾವು ಈ ಸಂಸಾರ ಪರಿಭ್ರಮಣೆ ಮಾಡ್ತಾ ಇದ್ದೇವೆ. ಯಾವಾಗ ನಾವು ಮೋಕ್ಷ ಮಾರ್ಗದಲ್ಲಿ ನಡೆದಿಲ್ಲ, ಮೋಕ್ಷ ಮಾರ್ಗದಲ್ಲಿ ಏನು ಗೊತ್ತಿಲ್ಲ, ಅಥವಾ ಏನು ಭಗವಂತರದ್ದು ಏನು ಗೊತ್ತಿಲ್ಲ, ಶಾಸ್ತ್ರ ಅಂದ್ರೆ ಗೊತ್ತಿಲ್ಲ, ಗುರು ಅಂತ ಏನು ಗೊತ್ತಿಲ್ಲ. ಈ ಕಾರಣ ಇದೆಲ್ಲ ಏನು? ನಮ್ಮ ಜ್ಞಾನವನ್ನ ಕರ್ಮ ಇರುತ್ತೆ. ಆ ಕರ್ಮದ ಕಾರಣದಿಂದ ನಮ್ಗೇನು ಗೊತ್ತಾಗ್ತಾ ಇಲ್ಲ. ಅದು ಮಿಥ್ಯಾತ್ವ ಕರ್ಮದ ಕಾರಣದಿಂದ ನಮ್ಗೆ ಅದೇನು ತಿಳಿತಾ ಇಲ್ಲ. ಹಾಗೆ ನಾವು ಆ ಏನು ಬಹುಶ್ರುತ ಭಕ್ತಿ ಏನಿದೆ ಅಂದ್ರೆ ಯಾವುದು ಶ್ರುತ ಭಂಡಾರ ಇದೆ ಅಥವಾ ಉಪಾಧ್ಯಾಯ ಪರಮೇಶ್ವರ ಇದ್ದಾರೆ ಅವರನ್ನ ನಾವು ಸ್ತುತಿಸಬೇಕು, ಅವರ ಗುಣಗಾನ ಮಾಡಬೇಕು, ಅವರನ್ನ ವಿನಯ ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಆ ಜ್ಞಾನವರ್ಣ ಕರ್ಮಗಳು ಕ್ಷಯವಾಗಿ ನಮ್ಗೆ ಏನಾಗುತ್ತೆ? ಜ್ಞಾನವು ಪ್ರಾಪ್ತವಾಗ್ತಾ ಹೋಗುತ್ತೆ. ವಿನಯವೂ ಬೇಕು. ಅವರತ್ರ ವಿನಯವನ್ನು ಮಾಡಬೇಕು, ಅವರ ಪಠಣವನ್ನ ಮಾಡಬೇಕು. ಅದೇ ರೀತಿ ನಾವು ಅದನ್ನ ಸ್ಮರಣೆಯನ್ನು ಮಾಡಬೇಕು. ಈ ರೀತಿಯಾಗಿ ಆಪ್ನಾಯ ಅಂತ ಹೇಳ್ತಾರೆ. ಆಪ್ನಾಯ ಅಂದ್ರೆ ಪದೇ ಪದೇ ಅದನ್ನ ಮಾಡ್ತಾ ಇರುತ್ತೆ, ಪಠನೆ ಮಾಡ್ತಾ ಇರುತ್ತೆ. ಪದೇ ಪದೇ ಅದನ್ನ
ಆಚಾರ್ಯ ಹೇಳ್ತಾರೆ, ನೀವು ಸಮಯ ಸಾರವನ್ನು ಓದ್ತೀರಿ ಅಂತ ಹೇಳ್ತಾರೆ. ಸಮಯ ಸಾರ ಓದ್ರೆ ಹೇಳ್ತಿಲ್ಲ, ಸಮಯ ಸಾರವನ್ನು ಕಂಠಪಾಠ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸಮಯ ಸಾರದ ಸಾರವನ್ನು ಕಂಠಪಾಠ ಮಾಡಿ. ಯಾವುದು ಸಮಯ ಸಾರದಲ್ಲಿ ಏನು ಸಾರ ಇದೆ ಅದು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕಲ್ವಾ. ಅದೇ ಶಾಸ್ತ್ರವನ್ನ 25 ಶಾಸ್ತ್ರವನ್ನು ಓದಿ ಅಂದ್ರೆ ಮುಗಿಲ್ಲ. ಯಾಕಂದ್ರೆ ಒಂದು ಶಾಸ್ತ್ರವನ್ನು 25 ಸಲ ಓದಿರ್ತಾರೆ. ಯಾಕಂದ್ರೆ ಒಂದೊಂದ್ಸಲ ಈ ಸತ್ವಾರ ಸೂತ್ರವನ್ನು ನೀವು 100 ಸಲ ಓದಿದ್ರೆ 100 ಅನುಭವ ಅಲಾಗಲ್ಲ, ಬೇರೆ ಬೇರೆ ಪ್ರಕಾರ. ಯಾಕಂದ್ರೆ ಅಷ್ಟು ಸಾರ ತಂದಿರ್ತದೆ ಶಾಸ್ತ್ರದಲ್ಲಿ. ಶ್ರಾವಕಾಚಾರ್ಯನಾದ್ರೆ ಬೇಕಾದ್ರೆ ನೀವು ಒಂದ್ಸಲ ಓದಿದ್ರೆ ಅರ್ಥ ಆಗಲ್ಲ. ನಾವು 4-5 ಸಲ ಸತ್ವಾರ ಸೂತ್ರ ಓದಿವಿ, ಅಂದ್ರೆ ಅಷ್ಟು ಅದ್ರೊಳಗೆ ಸಾರ ತಂದಿರ್ತದೆ, ಗೊತ್ತಾಗಲಿಲ್ಲ ಇದ್ರ ಅರ್ಥ ಏನಾಗುತ್ತೆ, ಇದ್ರ ಅರ್ಥ ಏನಾಗುತ್ತೆ, ಇದ್ರ ಅರ್ಥ ಏನಾಗುತ್ತೆ ಅಂತ ಹೇಳಿ. ಆ ರೀತಿಯಾಗಿ ಅದರಲ್ಲಿ ಅರ್ಥ ಇರುತ್ತೆ, ಗೂಢ ಅರ್ಥ ಇರುತ್ತೆ. ಯಾಕಂದ್ರೆ ಸೂತ್ರ ಇದೆ. ಅಂದ್ರೆ ಇಷ್ಟುದ್ದ ಒಂದು ಪೇಜಿನ ಅರ್ಥವನ್ನು ಒಂದೇ ವಾಕ್ಯದಲ್ಲಿ ಬರೆಯೋದಲ್ಲ. ಇಷ್ಟು ಸಣ್ಣ ಸಣ್ಣ ಸೂತ್ರ ಓದಿ ನೋಡಲಿ, ಇಷ್ಟು ಒಂದೊಂದು ಸಣ್ಣ ಸಣ್ಣ ಸೂತ್ರ ಇರುತ್ತೆ. ಅದು ಅರ್ಥ ತೆಗೆಕ್ ಹೋದ್ರೆ ಇಷ್ಟು ಉದ್ದ ಆಗುತ್ತೆ, ಒಂದು ಪೇಜ್ ಆಗುತ್ತೆ. ಅಷ್ಟೊಂದು ಸಾರವನ್ನ ಇಷ್ಟುದು ಇದರಲ್ಲಿ ಬರೀತಾರೆ. ಅಂತಹ ಶಾಸ್ತ್ರಗಳಿದ್ದಾವೆ. ಅಂತಹ ಭವಸೂತ್ರಗಳನ್ನ ನಾವು ಭಕ್ತಿ ಮಾಡಬೇಕು, ಗುಣಗಾನವನ್ನ ಮಾಡಬೇಕು ಅಂದ್ರೆ ನಡ್ಕೊಳ್ಬೇಕು. ಹಾಗೆ ಇವತ್ತಿನ ದಿನ ಯಾವುದು ಅಂದ್ರೆ ತ್ಯಾಗ. ತ್ಯಾಗ ಅಂದ್ರೆ ಏನು ತ್ಯಾಗ ಮಾಡಬೇಕಪ್ಪ? ಹಗಲು ಉಂಡ ಮಾಡಿದಾಗ ತ್ಯಾಗ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕ್ರೋಧ ಕಸಾಯಾದಿಗಳನ್ನ ಬೆಳಿಗ್ಗೆ ಪೂಜೆ ಮಾಡೋ ನಮ್ಮಲ್ಲಿ ಏನು ನಮ್ಮಲ್ಲಿರ್ತಕ್ಕಂಥ ಯಾವುದು ಆತ್ಮನಿಗೆ ಘಾತಕವಾದಂತ ಒಂದು ಪರಿಣಾಮಗಳಿದ್ದಾವೆ. ಮುಖ್ಯವಾಗಿ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದುಷ್ಪರಿಣಾಮಗಳ ತ್ಯಾಗ, ದುಷ್ಟ ಭಾವನೆಗಳ ತ್ಯಾಗ. ಸದ್ಭಾವನೆಗಳನ್ನು ಮಾಡಿದಾಗ ನಮ್ಮ ಆತ್ಮ ಪವಿತ್ರವಾಗ್ತದೆ. ಹೌದಲ್ಲ? ಸದ್ಭಾವನೆಗಳು ಮುಖ್ಯ ಜೀವನದಲ್ಲಿ. ಹಾಗೆ ಸದ್ಭಾವನೆ ಜೊತೆ ಸತ್ಕ್ರಿಯೆಗಳನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಭಾವನೆ ಜೊತೆ ಕ್ರಿಯೆ ಇದ್ರೆ ನಮ್ಗೆ ಏನಾದ್ರು ಉತ್ತಮ ಆಗುತ್ತೆ. ಹಾಗೆ ಏನಂತ ತ್ಯಾಗ ಮಾಡಬೇಕಾದ್ರೆ ಬಾಹ್ಯ ಮತ್ತು ಅಭ್ಯಂತರ ಪರಿಗ್ರಹಗಳನ್ನ ಇದನ್ನ ನಾವು ನಿಮ್ಗೆ ಹೇಳ್ತೇವೆ. ಯಾವುದು ಬಾಹ್ಯ ಪರಿಗ್ರಹಗಳು? ಕ್ಷೇತ್ರ, ವಾಸ್ತು, ಹಿರಣ್ಯ, ಸುವರ್ಣ, ಧನ, ಧಾನ್ಯ, ದಾಸಿ, ದಾಸ, ಕುಪ್ಪೆ, ಬಾಡಿ, ಈ ರೀತಿಯಾಗಿ ಮನಿಗಳಿಗೆ ಹೇಳ್ತಾರೆ. ಯಾವುದು? ಕ್ಷೇತ್ರ. ಕ್ಷೇತ್ರ ಅಂದ್ರೆ ಮುನಿ ಆಗಿದ್ದವನು ತನ್ನದೇ ಆದಂತಹ ಮಠವನ್ನು ಮಾಡುವುದಿಲ್ಲ, ತನ್ನದೇ ಆದಂತಹ ಕ್ಷೇತ್ರಗಳನ್ನ ಮಾಡಿಕೊಳ್ಳುವುದಿಲ್ಲ. ಅವು ಮಾಡಿಕೊಂಡಿದ್ರೆ ಅವರಿಗೆ ಏನಾಯ್ತು? ಕ್ಷೇತ್ರ ಪರಿಗ್ರಹ ಬಂತು. ಮನೆ ಮಾಡ್ಕೊಂಡ್ರೆ ತಂದಾದ ಮನೆ ಮಾಡ್ಕೊಂಡ್ರೆ ನನಗೆ ಕ್ಷೇತ್ರ ಒಂದು ಪರಿಗ್ರಹ ಬಂತು. ಆಯ್ತಾ? ಕ್ಷೇತ್ರ ಅಂದ್ರೆ ಜಮೀನ್ ಖರೀದಿ ಮಾಡಿದ, ಒಂದು ದುಡ್ಡು ತಗೊಂಡು ಒಂದಿಷ್ಟು ಒಂದು 10 ಎಕರೆ 20 ಎಕರೆ ಜಮೀನನ್ನ ಖರೀದಿ ಮಾಡಿದ್ರೆ ಕ್ಷೇತ್ರ ಆಯ್ತು. ಆದ್ರೆ ವಾಸ್ತು ಅಂದ್ರೆ ಮನೆ. ವಾಸ್ತು ಅಂದ್ರೆ ಮನೆ ಮಾಡ್ಕೊಂಡ, ಅಲ್ಲೇ ಕಾಯಂ ಆಗಿರೋದು, ಅಲ್ಲೇ ಇರೋದು ಅಂತೇಳಿ ಮನೆ ಮಾಡ್ಕೊಂಡಲ್ಲೇ ಇದ್ರೆ ವಾಸ್ತು ಆಯ್ತು. ಹಿರಣ್ಯ. ಹಿರಣ್ಯ ಅಂದ್ರೆ ಏನು? ಬೆಳ್ಳಿ, ಸುವರ್ಣ ಅಂದ್ರೆ ಬಂಗಾರ. ಈ ತರ ಬೆಳ್ಳಿ ಬಂಗಾರಗಳನ್ನ ಕೂಡಿಸಿಟ್ಕೊಳ್ಳೋದು. ಆಮೇಲೆ ಹಿರಣ್ಯ, ಸುವರ್ಣ. ಧನ, ಧಾನ್ಯ. ಧನ ಅಂದ್ರೆ ಬಂಗಾರ, ಹಣ, ಹಣಗಳನ್ನ ಮಾಡುದು. ಅದರಲ್ಲಿ ಧನ ಅಂದ್ರೆ ಶಾಸ್ತ್ರ ಇನ್ನೊಂದು ಹೇಳಿದ್ರೆ ಎಮ್ಮೆ, ಎತ್ತು, ಆಕು, ಇದನ್ನು ಸಹ ಅಂದ್ರೆ ಧನ ಅಂತಾನೆ ಹೇಳ್ತಾರೆ. ಅದನ್ನು ಸಹ ಇಟ್ಕೊಳ್ಬಾರ್ದು. ಆಮೇಲೆ ಧನ, ಧಾನ್ಯ, ಅನೇಕ ಪ್ರಕಾರ ಧಾನ್ಯಗಳು ಬರ್ತವೆ. ಅದನ್ನೆಲ್ಲ ಸಂಗ್ರಹಣೆ ಮಾಡ್ಕೊಳ್ಳೋದು. ನಮ್ಗೆ ಕಾಜು ಬೇಕು, ಬದಾಮ್ ಬೇಕು, ಅದೆಲ್ಲ ತುಂಬಿಟ್ಕೊಳ್ಳೋದು. ಗೋಡೆ, ಗಾಡಿ ಇದನ್ನೆಲ್ಲ ತುಂಬಿಟ್ಕೊಳ್ಳೋದು, ಇದನ್ನೆಲ್ಲ ಮಾಡಿಕೊಳ್ಳೋದು. ಇದೆಲ್ಲ ಪಾಪಕ್ಕೆ ಕಾರಣ ಆಗುತ್ತೆ. ಆಮೇಲೆ ಧನ, ಧಾನ್ಯ, ದಾಸಿ, ದಾಸ, ಕಾಯಂ ಆಗಿರೋನ್ನ ಸೇವೆ ಮಾಡೋರನ್ನು ಇಟ್ಕೊಳ್ಳೋದು. ಇದೆಲ್ಲ ಮನೆಗಳಿಗೆ 10 ಪ್ರಕಾರದ ಪರಿಗ್ರಹಗಳನ್ನ ತ್ಯಾಗ ಮಾಡಿ ಹೇಳಿದ್ದಾರೆ. ಅಂತ 10 ಪ್ರಕಾರ ತ್ಯಾಗ ಮಾಡಿದಷ್ಟೇ ಮನೆ. ಇಲ್ಲಂದ್ರೆ ಮನೆಯಲ್ಲ ಶ್ರಾವಕ ಶ್ರೇಷ್ಠ. ಮೋಹಿ ಮನೆಗಿಂತ ಶ್ರಾವಕನೇ ಶ್ರೇಷ್ಠ. ಅದೇ ರೀತಿ ಯಾವುದು 10 ಬಾಹ್ಯ ಪರಿಗ್ರಹ. ನಿಮ್ಗೆ ಇದೆಲ್ಲ ನೋಡಕ್ ಸಿಕ್ಕಿರ್ಬೇಕು. ಅಂದ್ರೆ ಏನ್ ಹೇಳ್ತೀನಲ್ಲ, ಎಲ್ಲರಿಗೂ ಆಗಲ್ಲ. ಅದು ಎಪ್ಪತ್ತು ನಿಜ ಬೇಕು. ಆ ತ್ಯಾಗ ಮಾಡಿದ್ರೆ ಇದಲ್ಲ, ನಮ್ ಜೊತೆ ಇಟ್ಕೋಬಾರ್ದು. ನಮ್ಮ ಕಾಯಮ್ಮಾಗಿ ಇವರೇ ಅಡುಗೆ ಮಾಡ್ಬೇಕು, ಇವರ ಕೈಯಿಂದ ಊಟ ಮಾಡ್ಬೇಕು, ಆ ತರ ಮಾಡ್ಕೊಂಡ್ರೆ ಪಾಪನೇ. ಶ್ರಾವಕ ತಮ್ಮ ಮಾಡಿದ್ರೆ ದಾನ ಇರ್ತಲ್ಲ, ಶ್ರಾವಕರ ಕರ್ತವ್ಯ ಇರ್ತಲ್ಲ, ದಾನ ಮಾಡ್ತಾರೆ. ಅವ್ರು ತಮ್ಮ ಕರ್ತವ್ಯ ಮಾಡ್ತಾರೆ, ಇವ್ರು ತಮ್ಮ ಕರ್ತವ್ಯ ಮಾಡಿದ್ರೆ ಏನು ದೋಷ ಇಲ್ಲ. ಅದು ವಿಷಯದಲ್ಲಿ ಇದೇ ಆ ತರ ನಡೆದಿದೆ. ಎಷ್ಟು ಜನ ನಿನ್ನೆ ಹೇಳ್ತಾರೆ ಪರ್ಮನೆಂಟ್ ಒಬ್ಬರಿಗೆ ಆಹಾರ ಕಂತ ಹೇಳ್ಕೊಂಡು ಇದೆಲ್ಲ ಏನಾಯ್ತು? ದಾಸ ಆಯ್ತು. ಹಣ ಕೊಡ್ಬೇಕು, ವಿಷಯ ಮಾಡಬೇಕು, ಮತ್ತೇನು ಹೊಡಿತು? ಶ್ರಾವಕರಾಗಲ್ಲ. ನಂತರ ಏನು? ಶ್ರಾವಕ ಜೀವನದಲ್ಲಿ ಜನ ಅವ್ರದ್ದು ಮತ್ತೆ ಏನಂತಾರೆ ಹೊಡೆದಿದ್ದು?
ಆ ರೀತಿಯಾಗಿ ಈ 10 ಪರಿಗ್ರಹಗಳನ್ನು ಯಾರಿಗಾಗಿರ್ತಾರೆ ಅವರು ಸಾಧು ಮಾಡಿದ್ರೆ ಸಾಧು ಅಂತ ಹೇಳ್ತಾರೆ. ಸಾಧು ಗೊತ್ತಾಯ್ತಾ? ಆಮೇಲೆ ಅಂತರಂಗ ಪರಿಗ್ರಹಗಳು ಕ್ರೋಧ, ಮಾನ, ಮಾಯ, ಲೋಭ ಹಾಗೂ ಪಂಚೇಂದ್ರಿಯ ವಿಷಯಗಳು, ನಿತ್ಯತ್ವ ಆದಿ ಅವರ ಮತ್ತೆ ಹಾಸ್ಯ, क्रोध, मान, माया, लोभ, हास्य, रति, अरति, शोक, भय, जुगुप्सा, श्रीवेद, पुरुषवेद, नपुंसकವೇದ और ವಿದ್ಯಾ. ಇಷ್ಟು ಇದನ್ನ ಅಂತರಂಗ ಅವರ ಒಳಗಿರ್ತಕ್ಕಂಥ ಭಾವಗಳು. ಇದನ್ನು ಬಿಟ್ಟಾಗ ಮಾತ್ರ ಅವರು ಸಾಧು ಅಂತ ಕಾಣಿಸ್ಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ನಾವು ಸಹ ಇದನ್ನ ಸಂಪೂರ್ಣ ತ್ಯಾಗ ಮಾಡಕ್ ಆಗಲ್ಲ ಶ್ರಾವಕ ಅವಸ್ಥೆಯಲ್ಲಿ. ಆದ್ರೂ ಸಹ ಅಂತರಂಗವಾಗಿರ್ತಕ್ಕಂಥ ಕೆಲವು ವಿಷಯಗಳನ್ನ, ಮನಸ್ಸಿನ ಇಚ್ಛಾಶಕ್ತಿಗಳನ್ನ ನಾವು ಕಡಿಮೆ ಮಾಡಬಹುದು. ಈ ರೀತಿಯಾಗಿ ನಾವು ನಡ್ಕೊಂಡ್ರೆ ನಮಗೂ ಸಹ ಏನಾಗುತ್ತೆ, ಕಲ್ಯಾಣವಾಗುತ್ತೆ. ಹಾಗೆ ಈ ಎಲ್ಲಾ ವಸ್ತುಗಳೇ ನಮ್ಗೆ ಕಾಣ್ತಾ ಇದಾವೆ ಹೊರಗಡೆ, ಇವೆಲ್ಲ ಆತ್ಮನಿಂದ ಭಿನ್ನವಾದ. ನಮ್ಮ ಆತ್ಮನಿಗೆ ಯಾವ್ದು ಸಂಬಂಧ ಇಲ್ಲ. ನಾವು ಒಂದು ಕ್ಷಣಿಕವಾಗಿ ಇದನ್ನ ಹೋಗ ನಮ್ಮ ವಸ್ತುಗಳು ಅಂತ ಹೇಳಿ ನಾವು ಇದನ್ನ ರಕ್ಷಣೆ ಮಾಡ್ತೇವೆ, ಅದರಲ್ಲಿ ನಾವು ಮಗ್ನವಾಗಿರ್ತೇವೆ. ಏನ್ ಸುಖ ಸಿಗುವಂತ ಈ ವಸ್ತುಗಳಿದ್ದಾವಲ್ಲ, ಈಗ ಯಾವ ಆತ್ಮನಿಗೆ ಸಂಬಂಧ ಇಲ್ಲ. ಆತ್ಮ ನಾವು ಬರೋ ಹುಟ್ಟುವಾಗೆಲ್ಲ ಬಂದಿದ್ದೀವ, ಇದನ್ನು ಏನ್ ಎಲ್ಲ ಕಾಣ್ತಾರೆ, ಒಂದು ವಸ್ತು ಕಾಣ್ತಾ ಇಲ್ಲ. ಬಟ್ಟೆಯಿಂದ ಹಿಡಿದು ಎಲ್ಲ ಏನ್ ಕಾಣ್ತಾ ಇದೆ ನಮ್ಮ ವಸ್ತು ಏನು ತಪ್ಪಿಲ್ಲ. ನಾವು ಬರುವಾಗ ನಮ್ಮ ಆತ್ಮ ಒಂದೇ ನಮ್ಮ ಬಂದಿತ್ತು. ಆತ್ಮನಿಗೆ ಇವು ಯಾವ ಸಂಬಂಧ ಇಲ್ಲ. ಆದ್ರೆ ನಾವು ಇಲ್ಲಿ ಬಂದು ಅದನ್ನೆಲ್ಲ ಒಂದೊಂದೇ 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 ಸಂಗ್ರಹ ಮಾಡ್ತಾ 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 ದೊಡ್ಡ ಸಮುದ್ರವೇ ಆಗಿರುತ್ತೆ, ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಆತ್ಮನಿಗೆ ಏನ್ ಬೇಕು, ಅಷ್ಟೇನ್ ಬೇಡ. ನಮ್ಮ ಜೀವನ ನಡೆಸಿದ್ರೆ ಎಷ್ಟು ಬೇಕು, ಬಟ್ಟೆ ತಂದ್ರೆ ಮಲಗುವ ಜಾಗ, ಬಟ್ಟೆ ಇಷ್ಟು ಬೇಕಾಗುತ್ತೆ. ಆದ್ರೆ ಹೆಚ್ಚಿಗೆ ನಾವು ಮಾಡ್ತಾ ಹೋದ್ರೆ ನಮ್ಗೆ ಕರ್ಮಗಳು ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಆತ್ಮ ಕಲ್ಯಾಣಕ್ಕೆ ಸ್ವಲ್ಪ ರಕ್ಷಣೆ ಕೊಡಬೇಕು. ಹಾಗೆ ನಾವು ತ್ಯಾಗ ಮಾಡಿದ್ರೆ ಇದಾಯ್ತು, ಆತ್ಮ ವಿಷಯ ಆಯ್ತು. ಇನ್ನು ತ್ಯಾಗ ಮಾಡ್ಲಿಕ್ಕೆ ದಾನವನ್ನು ಕೊಡ್ಲಿಕ್ಕೆ ಯಾರಿಗೆ ಸ್ವಾಗತ ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ವರ್ಧಾನ ಈ ರೀತಿಯಾಗಿ ಹೇಳಿದ್ದಾರೆ. ಅದರಲ್ಲಿ ಸ್ವಾಧ್ಯಾಯ ಮಾಡ್ತಿದ್ರಿ, ಏನಾಯ್ತು, ಕಸಾಯಗಳ ತ್ಯಾಗ ಆದಲ್ಲಿ ಏನಾಯ್ತು, ಆ ಟೈಮಲ್ಲಿ ಕಸ ಇರ್ತವ. ಏನ್ ಕಸ ಇರುತ್ತೆ, ನೀವು ಅವಾಗ ಓದ್ತಾ ಇರ್ತದೆ, ಅದರ ಕಡೆ ಲಕ್ಷ್ಯ ಇರುತ್ತೆ ನಿಮ್ಗೆ. ಇಲ್ಲಿ ಏನಾಯ್ತಾ ಇದೆ, ಆತ್ಮನಿಗೆ ಬೋಧ ಆಗ್ತಾ ಇರ್ತದೆ, ಶರೀರದ ಕಡೆ ಬೋಧ ಇರಲ್ಲ. ಅವಾಗ ಏನಿರುತ್ತೆ, ನಮ್ಮ ಆತ್ಮನ ಕಡೆ ಬೋಧ ಆಗ್ತಾ ಇರ್ತದೆ ಸ್ವಾಧ್ಯಾಯ ಮಾಡುವಾಗ. ದೇವ ಪೂಜಾ ನೀವು ತ್ಯಾಗ ಮಾಡ್ತಿದ್ರಿ, ಅಲ್ಲೇನು ಅಡಿಗೆ ಮಾಡ್ತಿದ್ರ, ಅಡ್ಗೆ ನಿರೂಪಾಮಿಸ್ವ ನಿಮ್ ಕೈಯಿಂದ ತ್ಯಾಗ ಮಾಡ್ರಿ, ಹೌದಲ್ಲ? ಇದು ತ್ಯಾಗಲ್ಲ. ಆ ಗುಣಗಾನ ಮಾಡ್ತಾ ನಿಮ್ಮಲ್ಲಿರುವಂತ ದ್ರವ್ಯಗಳನ್ನ ನೀವು ಸ್ವತಃ ತ್ಯಾಗ ಮಾಡ್ತಾ ಹೋಗ್ತೀರಿ, ಅಂತ ತ್ಯಾಗ ಮಾಡ್ತಾ ಹೋಗ್ತಿರಲ್ಲ, ಇದು ಸಹ ತ್ಯಾಗ ಇದೆ. ದೇವ ಪೂಜಾ, ಗುರುಪಾಸ್ತಿ ಗುರುಗಳಿಗೂ ಸಹ ನೀವು ಸಾನ್ನಿಧ್ಯದಲ್ಲಿ ಇರ್ತೀರಿ. ಅವರಿಗೆ ಸಹ ಅವರ ವಾಣಿಗಳನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ವಿಕಾರ ಭಾವಗಳು ದೂರ ಆಗ್ತವೆ. ನಮ್ಮ ಮನೆಯಲ್ಲಿ ನಮ್ಗೆ ಹೋಗುತ್ತಾ ಗುರುಗಳ ವಾಣಿ ಕೇಳಿದಾಗ, ಅದನ್ನ ಕೇಳಿದಾಗ ನಾವು ತಪಸ್ಸೆ ಮಾಡಬೇಕು, ತ್ಯಾಗ ಮಾಡಬೇಕು, ನಮ್ಮ ಜೀವನ ನಮ್ಮ ಆತ್ಮ ಪವಿತ್ರ ಮಾಡ್ಕೊಳ್ಬೇಕು ಅಂತ ಭಾವನೆ ಬರುತ್ತೆ ಯಾವಾಗ ಗುರುವಿನ ಸಾನ್ನಿಧ್ಯ ಸಿಕ್ಕಾಗ ಮಾತ್ರ. ಇಲ್ಲಾಂದ್ರೆ ನಾವು ಹಳ್ಳಿ ಮುಂಗಾರತೆ ಹೆಂಗೆ ಹೆಂಗೆ ಮುಂಗಾರು ಕುಣಿದಾಡ್ತೀವಿ, ಅದೇ ರೀತಿ ನಾವು ಕುಣಿದಾಡ್ತಾ ಇರ್ತೀವಿ, ಗೊತ್ತೇ ಆಗುತ್ತೆ ಅದಲ್ಲ. ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮವನ್ನು ಸಹ ನಾವು ಮಾಡ್ತೇವೆ. ಏನು ಯಾವ ವಸ್ತುಗಳು ನಮ್ಗೆ ಅನಿಷ್ಟಕಾರಕವಾಗಿದೆ, ಅಂದ್ರೆ ನಮ್ಮ ಆತ್ಮನಿಗೆ ಹಿತಕಾರವಲ್ಲ ಅಂತ ವಸ್ತುಗಳನ್ನು ನಾವು ತ್ಯಾಗ ಮಾಡ್ತೇವೆ. ಅದನ್ನ ತಿನ್ನಲ್ಲ, ಉಪಯೋಗ ಮಾಡಲ್ಲ ಅಂತ ವಸ್ತು ನಾವು ಮನೆಗೆ ತರಲ್ಲ. ಇದರಲ್ಲಿ ಏನಿದೆ, ಸಂಯಮ ಇರುತ್ತೆ. ಮಾತಾಡುವಾಗ ಸಂಯಮ ಇರುತ್ತೆ. ಅದರಲ್ಲಿ ಮುನಿಗಳಿಗೆ ಹೇಳಿರ್ತಾರೆ, ಹಿತ ಮಿತ ಪ್ರಿಯ ವಚನ. ಮಾತಾಡುವಾಗ ಇನ್ನೊಬ್ಬರ ಹಿತವಾಗಿರ್ಬೇಕು. ನಾವೇನ್ ಮಾತಾಡ್ತೀವಲ್ಲ, ಇನ್ನೊಬ್ರಿಗೆ ಒಳ್ಳೇದಾಗಿರ್ಬೇಕು. ಇನ್ನೊಬ್ರಿಗೆ ದುಃಖ ಕೊಡುವಂತಾದ್ರೆ ಅದು ಒಳ್ಳೇದಲ್ಲ, ಅದು ದುಃಖ ಆಗಿರುತ್ತೆ, ಹಿಂಸೆ ಆಗುತ್ತೆ. ಅದೇ ಇನ್ನೊಬ್ಬರಿಗೆ ಹಿತಕಾರವಾದಂತ ಮಾತನ್ನ ಮಾಡ್ತಾರೆ. ಹಾಗೆ ಹಿತ ಮಿತ ಎಷ್ಟು ಬೇಕಾದ್ರೆ ಬಾಯಿ ಬಡಬಡ ಮಾಡುತ್ತೆ, ಎಷ್ಟು ಬೇಕಾದ್ರೆ ಮಿತವಾಗಿ ಮಾತಾಡುತ್ತೆ. ಹಿತ ಮಿತ ಪ್ರಿಯ ವಚನ, ಎಲ್ಲರಿಗೂ ಅವರ ಮನೆಗಳ ಮಾತನ್ನ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕಾಗಿ ಎಷ್ಟು ಜನ ಕೇಳಕ್ ಬರ್ತಾರೆ ಮಾತು ಎಲ್ಲರಿಗೂ ಇಷ್ಟವಾಗಿದೆ. ಹಾಗೆ ಹಿತ ಮಿತ ಪ್ರಿಯ ವಚನವನ್ನ ಆಡ್ತಾರೆ. ಸಂಯಮ, ಮಾತಿನ ಸಂಯಮ. ಆಮೇಲೆ ಸಂಯಮ, ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪವನ್ನು ಮಾಡ್ತಾರೆ. ನೀವು ತಪ್ಪು ಮಾಡಿದಾಗ ಏನ್ ಮಾಡ್ತೀರಿ, ನಿಮ್ಮಲ್ಲಿರುವಂತಹ ಇಚ್ಛಾಶಕ್ತಿಯನ್ನು ದೂರ ಮಾಡಿ. ಏನು, ನಿಮ್ಮಲ್ಲಿರುವಂತಹ ಇಚ್ಛಾಶಕ್ತಿಯನ್ನು ತ್ಯಾಗ ಮಾಡಿರ್ತೀರಿ. ನನಗೆ ಬರಬೇಕು, ನನ್ನ ಭಾವನೆಯನ್ನು ಬಿಟ್ಟು ನನ್ನ ಆತ್ಮನೇ ನನ್ನ ಜೊತೆಲಿರುವವನು, ಬೇರೆ ಯಾರು ನನ್ನ ಜೊತೆಲಿ ಇರೋರಿಲ್ಲ ಅನ್ನುವಂತ ಭಾವನೆಯಿಂದ ನೀವೇನ್ ಮಾಡ್ತೀರಿ, ತಪವನ್ನು ಮಾಡ್ತೀರಿ. ಈ ಉಪವಾಸ ಮಾಡಿದ್ರೆ ನೀವು ತಪ್ಪಾಗಿ ಮಾಡಿದ್ರಲ್ಲ, ಇದು ಸಹ ನಿಮ್ಮ ಭಾವನೆ ಇರುತ್ತೆ, ನನ್ನ ಆತ್ಮ ಪವಿತ್ರ ಬೇಕು, ನನ್ನ ಆತ್ಮ
ಹೋಗಬಾರ್ದು, ತಿರಿಯಂಚಲದಿಂದ ಹೋಗಬಾರ್ದು, ದುರ್ಗದಿಂದ ಹೋಗಬಾರ್ದು, ನನ್ನ ಆತ್ಮ ಪವಿತ್ರರಾಗಿ ಹೇಗೆ ತೀರ್ಥಂಕರು ಹೇಗೆ ಮೋಕ್ಷವನ್ನು ಪಡೆದುಕೊಂಡ್ರು ಅದೇ ರೀತಿ ನಾನು ಸಹ ಅವ್ರ ಹಾಗೆ ತೀರ್ಥಂಕರತ್ವನ್ನ ಅಥವಾ ಸಿದ್ಧತ್ವವನ್ನ ಪಡೆದುಕೊಳ್ಳುವಂತ ತೀರ್ಥಂಕರ ಹೋಗಿ ಆ ರೀತಿ ಆಗದೇ ಇದ್ರು ಸಹ ಮನೆಗಳಂತೆ ಹೋಗಿ ಯಾವುದೇ ರೀತಿಯಾಗಿ ನಾವೇನು ಹೋಗಿ ಎಲ್ಲೇ ಹೋಗಿರಬೇಕು ಆ ಸಿದ್ಧತ್ವನ್ನ ಪಡೆದುಕೊಳ್ಬೇಕು ಎನ್ನುವಂತ ಭಾವನೆಯಿಂದ ನಾವು ತಪಸ್ಸನ್ನು ಮಾಡ್ತೇವೆ. ಅಂತ ತಪದಿಂದಲೇ ಸಹ ನಮ್ಗೆ ಏನಾಗುತ್ತೆ, ಮೋಕ್ಷ ಸಿಗುತ್ತೆ. ಅಂದ್ರೆ ಯಾವುದೇ ಸ್ವರ್ಗ ಆದಿ ಸುಖಗಳ ಬಯಕೆಯನ್ನು ನಾವು ಮಾಡಬಾರ್ದು. ಅಂದ್ರೆ ಹೋಗೋಗೆಲ್ಲ ಸಿಗುತ್ತೆ, ಅದೇಲಿ ಹೋಗೋಗೆಲ್ಲ ಸಿಗುತ್ತೆ, ಆದ್ರೆ ನಾವು ಅದನ್ನ ಇಚ್ಛೆ ಮಾಡ್ತೀವಿ. ಹೇಗೆ ನಾವು ಧಾನ್ಯ ಬೆಳೆಯೋನು ಅವನೇನು ಹುಲ್ಲು ಬೇಕಂತ ಬೆಳೆಯಲ್ಲ, ಏನೋ ಅಕ್ಕಿ ಬೇಕಂತ ಬೆಳೆದ ಅದು ಹುಲ್ಲು ಸಿಗುತ್ತೆ ನಮ್ಗೆ, ಹೌದಾ, ಹುಲ್ಲು ಸಿಗ್ತದೆ. ಅದೇ ರೀತಿ ನಮ್ಮಲ್ಲೂ ಸಹ ನಾವು ಏನ್ ತಪಸ್ಸೆ ಮಾಡ್ತೀವಿ ಇದ್ರ ಫಲ ಅಷ್ಟೊಂದು ಸಿಗುತ್ತೆ. ಮಧ್ಯದ ಸುಖ ಎಷ್ಟೊಂದು ಸಿಗುತ್ತೆ ಅಂದ್ರೆ ಮರ್ತು ಹೋಗ್ಬಾರ್ದು ಅಷ್ಟೇ. ಇದನ್ನೇ ಸುಖ ಎಷ್ಟೊಂದು ಸಿಗುತ್ತೆ ಅಂದ್ರೆ ಅದರಲ್ಲೇ ಮುಳುಗಿ ಹೋಗ್ಬಾರ್ದು. ನಮ್ಮ ಲಕ್ಷ್ಯವನ್ನ ಅದ್ರ ಯಾವ ಕಡೆ ನಾವು ಗುರಿಯನ್ನು ಇಟ್ಟಿರ್ತೇವೆ ಆ ಗುರಿ ಕಡೆ ನಮ್ಮ ಆತ್ಮನ ಕಲ್ಯಾಣದ ಕಡೆ ನಾವು ಲಕ್ಷ್ಯವನ್ನು ಇಟ್ಕೋಬೇಕು. ಹಾಗೇನಿತ್ತು ತಪ. ದಾನ. ದಾನ ಅಂದ್ರೆ ಎಲ್ಲೇ ದಾನ ಕೊಡ್ಬೇಕು, ಏನೇನ್ ದಾನ ಕೊಡ್ತೀರಿ ನೋಡಿ. ಗುರುಗಳಿಗೆ ಏನ್ ಮಾಡ್ತೀರಿ, ಆಹಾರ ದಾನ ಕೊಡ್ತೀರಿ. ಹಾಗೇನ್ ಕೊಡ್ತೀರಿ, ಸಂಯಮ ಉಪಕರಣ ಯಾವುದು, ಪಿಚ್ಚಿ, ಕಮಂಡಲು ಆದಿ ಶಾಸ್ತ್ರಗಳನ್ನ ದಾನ ಕೊಡ್ತಾರೆ. ಹಾಗೇನ್ ಮಾಡ್ತೀರಿ, ಆವಾಸ ದಾನ ಅಂದ್ರೆ ಮನೆಗಳಿಗೆ ಉಳಿಯಕ್ಕೆ ವ್ಯವಸ್ಥೆ ಮಾಡ್ತೀರಿ, ಆವಾಸ ದಾನ ಅಂತ ಹೇಳ್ತಾರೆ. ಈ ರೀತಿಯಾಗಿ ದಾನನು ಕೊಡ್ತಾರೆ. ಮನೆಗಳಿಗೆ ಆಹಾರ ಕೊಡ್ಬೇಕಾದ್ರೂ ಸಹ ವಿವೇಕ ಅದು 7 ಪ್ರಕಾರದ ಭಕ್ತಿ ಹೇಳ್ತಾರೆ. ಸತ್ತ, ಭಕ್ತಿ, ವಿಜ್ಞಾನ, ಲಬ್ಧ, ಕ್ಷಮಾ, ಶಕ್ತಿ. ಈ ರೀತಿಯಾಗಿ 7 ಪ್ರಕಾರದ ಭಕ್ತಿಗಳಿವೆ. ಅದಕ್ಕೆ ಹೇಳ್ತಾರೆ ನವದಾ ಭಕ್ತಿ ಅಂತಾರಲ್ಲ. ನವದಾ ಭಕ್ತಿ ಅಂದ್ರೆ ಗೊತ್ತಾ? ನವದಾ ಭಕ್ತಿ ಅಂದ್ರೆ ಮೊದಲನೇದಾಗಿ ಮನೆಗಳಿಗೆ ಪಡಗಾನ ಅಂದ್ರೆ ಮುಂದೆ ಕೈ ಹಿಡ್ಕೊಂಡು ನಮೋಸ್ತು 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 ಅಂತ ಹೇಳಿ 3 ಸಲ ನಮಸ್ತೆ ಹೇಳುದು. ಆಮೇಲೆ ಹತ್ರ ಹತ್ರ ಅಂದ್ರೆ ಏನ್ ಗೊತ್ತಾ, ಹತ್ರ ಅಂದ್ರೆ ಇಲ್ಲಿ, ಹತ್ರ ಅಂದ್ರೆ ಸಂಸ್ಕೃತ ಇಲ್ಲಿ ಇಲ್ಲಿ ಅಂತ ಹೇಳಿ ಹತ್ರ ಹತ್ರ. ತಿಷ್ಟ ತಿಷ್ಟ ಅಂದ್ರೆ ನಿಲ್ಲಿ ನಿಲ್ಲಿ, ಇಲ್ಲಿ ಇಲ್ಲಿ ನಿಲ್ಲಿ ನಿಲ್ಲಿ. ಗೊತ್ತಾಯ್ತಾ? ಮನೆಗಳಿಗೆ ಏನ್ ಹೇಳೋದು, ಇಲ್ಲಿ ಇಲ್ಲಿ ನಿಲ್ಲಿ ನಿಲ್ಲಿ ಹೀಗೆ ಹೇಳುದು. ಹತ್ರ ಹತ್ರ ತಿಷ್ಟ ತಿಷ್ಟ. ಹೇ ಸ್ವಾಮಿ ನಮಸ್ತು 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 ಹತ್ರ ಹತ್ರ ತಿಷ್ಟ ತಿಷ್ಟ. ಆಮೇಲೆ ಹೇಳಿದ್ರೆ ಮನ್ ಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ, ಆಹಾರ ಜಲ ಶುದ್ಧಿ. ನವದಾ ಭಕ್ತಿಯಿಂದ ಆಹಾರ ಕೊಡ್ತೇವೆ. ನಿಮಗೆ ಆಹಾರ ಸ್ವೀಕರಿಸಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಕರಿಬೇಕು. ಆಮೇಲೆ 3 ಪ್ರದಕ್ಷಿಣೆ ಹಾಕಿ ಅವರಿಗೆ ವಿನಯದಿಂದ ಅವ್ರನ್ನ ಕಾಲ್ ತೊಳ್ಕೊಂಡು ಅವ್ರನ್ನ ಒಳಗೆ ಕರ್ಕೊಂಡು ಬರ್ಬೇಕು. ಕರ್ಕೊಂಡು ಬಂದ ತಕ್ಷಣ ಮೊದಲೇ ಅಂದ್ರೆ ಬಾಗಿಲ ಬಂದಾಗ ಅಂದ್ರೆ ಅವಾಗ ಏನ್ ಹೇಳ್ಬೇಕು, ನಮ್ಮ ಅಡಿಗೆ ಮನೆಗೆ ಪ್ರವೇಶ ಮಾಡಿ ಹೇಳಿ ಮನೆಯಲ್ಲಿ ಪ್ರವೇಶ ಮಾಡಿ ಕರ್ಕೊಂಡು ಹೋಗಿ ಆಮೇಲೆ ಅವರಿಗೆ ಉಚ್ಚಾಸನ ಅಂತ ಕೊಡ್ತಾರೆ. ಅಂದ್ರೆ ಮಣೆ ಇಟ್ಟು ಕೂತ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಉಚ್ಚಾಸನ ಮಾಡಿ ಕೂರಿಸಬೇಕು. ಆಮೇಲೆ ನಾವು ಮೊದಲನೇದಾಗಿ ಅವರಿಗೆ ಏನ್ ಮಾಡ್ಬೇಕು, ಪಾದ ಪ್ರಕ್ಷಾಲನೆ ಮಾಡ್ಬೇಕು. ಅವ್ರನ್ನ ಕಾಲನ್ನು ತೊಳಿಬೇಕು. ಅಂದ್ರೆ ಕಾಸುವಾದ ನೀರಿಂದ ಒಂದು ತಟ್ಟೆ ಇಟ್ಕೊಂಡು ಕೆಳಗೆ ಕಾಲು ತೊಳೆದು ಆ ಗಂಧೋದಕ್ಕೊಂದು ಹೇಳ್ತಾರೆ, ನೆನ್ಬಿಟ್ಕೊಳ್ಳಿ. ಯಾಕಂದ್ರೆ ಅವಿನಯ ಯಾವ್ದು ಮನೆಗಳಲ್ಲಿ ನಾವು ಪಾದ ಪ್ರಕ್ಷಾಲನೆ ಮಾಡಿದ್ರೆ ಆ ಗಂಧೋದ ನಾವು ಭಗವಂತರ ಅಭಿಷೇಕ ಮಾಡಿ ಗಂಧೋದ ಗೊತ್ತಿಲ್ಲ. ಅದೇ ರೀತಿ ದೇವರನ್ನ ಅಭಿಷೇಕ ಮಾಡಿ ಗಂಧೋದ ತಗೊಳ್ಳಿದ್ರೆ ನಮ್ಗೆ ಅವಿನಯ ಆಗುತ್ತೆ. ಯಾಕೆ ಅಭಿಷೇಕ ಯಾಕೆ ಮಾಡಿ, ಅದಕ್ಕೆ ಉದ್ದೇಶ ಏನು? ಅಭಿಷೇಕ ಮಾಡೋ ಉದ್ದೇಶವೇ ನಮಗೆ ಅವರ ಪ್ರಸಾದ ಅನ್ನೋದು ಬೇಕು. ಯಾಕಂದ್ರೆ ನಮ್ಮ ಜೈನರ ಪ್ರಸಾದ ಅಂದ್ರೆ ಗಂಧೋದ, ಅದನ್ನೇ ಹೀಗೆ ಹಚ್ಕೊಂಡು ತಿನ್ನೋದಿಲ್ಲ. ಬೇರೆ ಇದರಲ್ಲೆಲ್ಲ ಈ ಕುಡಿಗೆ ಕೊಡಿ, ಅದಕ್ಕೆ ಅದು ಮಾಡಬಾರ್ದು, ಅದು ಪಾಪ. ಯಾಕಂದ್ರೆ ಇನ್ನೊಂದು ಆಹಾರ ಅಲ್ಲ. ಯಾಕಂದ್ರೆ ಗಂಧೋದ್ರೆ ಅನೇಕ ಉತ್ತಮ ಸ್ಥಾನದಲ್ಲಿ ಇಲ್ಲಿ ಹಚ್ಕೊಳ್ಬೇಕು. ಮೇಲೆ ಇಲ್ಲಿ ಕಣ್ಣಲ್ಲಿ ಈ ತರ ಉತ್ತಮ ಸ್ಥಾನದಲ್ಲಿ ತಲೆ ಒಂದು ಉತ್ತಮ ಸ್ಥಾನ, ಆ ಸ್ಥಾನದಲ್ಲಿ ನಾವು ಹಚ್ಕೊಳ್ಬೇಕು. ಈ ಕೆಳಗೆ ಬೀಳ್ಬೇಕು. ಯಾಕಂದ್ರೆ ಅದು ಪವಿತ್ರವಾದಂತಹ ಗಂಧೋದಕ್ಕಿರುತ್ತೆ. ಅದನ್ನ ಕೆಳಗೆ ಬೀಳದ ರೀತಿಯಲ್ಲಿ ಉತ್ತಮ ಸ್ಥಾನದಲ್ಲಿ ಹಚ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಆಮೇಲೆ ಪಾದ ಪ್ರಕ್ಷಾಲನೆ ಆದ್ಮೇಲೆ ಅಷ್ಟದೈವದಿಂದ ಅವರನ್ನ ಪೂಜೆಯನ್ನ ಮಾಡಬೇಕು. ಅವರನ್ನು ಪೂಜೆ ಮಾಡಿ ಆಮೇಲೆ ಮತ್ತೆ ಅವರಿಗೆ ಏನ್ ಮಾಡಬೇಕು, ನಮಸ್ತು ಅಂತ ಹೇಳ್ಬೇಕು. ನಮಸ್ತು ಅಂತ ಹೇಳಿಲ್ಲ ಅಂದ್ರೆ ಒಂದು ಕಮ್ಮಿ ಆಗುತ್ತೆ. ನಮಸ್ತು ಅಂತ ಹೇಳಿದವ್ರು ನಾವು ಪೂರ್ಣ ಆಗುತ್ತೆ. ಅದು ಹೇಳಿಲ್ಲ ಅಂದ್ರೆ ಒಂದು ಕಡಿಮೆ ಆಗುತ್ತೆ. ಅದು ಹೇಳಿಲ್ಲ ಅಂತ ಇದ್ದು ಹೋಗ್ತಾರೆ ಅವರು. ಯಾಕಂದ್ರೆ ನಾವು ಪೂರ್ಣ ಆಗುತ್ತೆ ಅವರಿಗೆ. ಪೂಜೆ ಆದ ತಕ್ಷಣ ನಮಸ್ತು. ನಮಸ್ತೆ ಆದ್ಮೇಲೆ ಅವರಿಗೆ ಮನಸ್ಸುದ್ದಿ, ಬತ್ತಿ ಸುದ್ದಿ, ಕಾಯಿ ಸುದ್ದಿ, ಹಾಗೆ ಸುದ್ದಿ, ಆಹಾರ ಗ್ರಹಣ ಕಿಂಜಿ ಅಂತೇಳಿ ಅವರು ಸುದ್ದಿ ನೀರು ಕೊಟ್ಟರೆ ಆಯ್ತು. ಬೇಸನ್ನು ಅಥವಾ ಕೈ ತೊಳಕ್ಕೆ ಯಾರ್ಯಾರು ಅಂತ ಕೈ ತೊಳಿಸಿ ಆಮೇಲೆ ಅವ್ರಿಗೆ ತಿಂತಾರೆ. ಆಮೇಲೆ ನೀವು ಆಹಾರ ಮಾಡಿ ನೋಡಿ ಅವ್ರು ಅವರ ಆರೋಗ್ಯಕ್ಕನುಸಾರವಾಗಿ ಆಹಾರ ಕೊಡ್ಬೇಕು. ಕೆಲವರು ಮೊದಲು ಹಾಲು ತಗೊಳ್ಬೋದು, ಕೆಲವರು ಮಧ್ಯೆ ತಗೊಳ್ಬೋದು, ಆಮೇಲೆ ತಗೊಳ್ಬೋದು. ಯಾಕಂದ್ರೆ ಅವರ ಆರೋಗ್ಯ ಸರಿ. ಕೆಲವರಿಗೆ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ, ಅವ್ರಿಗೆ ಮೊದಲು ಹಾಲು ತಗೊಂಡು ನಡೆಯೋದಿಲ್ಲ.
ಯಾರಿಗೆ ಕಪ್ ಪ್ರಕೃತಿ ಅವ್ರಿಗೆ ನಡೆಯುತ್ತೆ. ಅದ್ರ ಅವರವ್ರ ಪ್ರಕೃತಿ ಇರ್ತಲ್ಲ, ವಾತ ಪಿತ್ತ ಕಫ ಈ ಮೂರರಿಂದನೇ ಯಾರಿಗೆ ರೋಗ ಬರುತ್ತೆ, ರೋಗ ಈ ಮೂರರಿಂದ ಬರುತ್ತೆ, ಬೇರೆ ಯಾವ್ದಿಂದ ಬರಲ್ಲ. 3 ಕಾರಣ ಬರುತ್ತೆ, ವಾತ ಪಿತ್ತ ಕಫ. ಇವು ಯಾವ್ದಾದ್ರು ಒಂದು ಹೆಚ್ಚು ಕಡಿಮೆ ಯಾವ್ದು ಅಂದ್ರೆ ಆರೋಗ್ಯ ಕೆಟ್ಟು ಹೋಗುತ್ತೆ. ಕೆಲವರಿಗೆ ಸ್ಥಿರ ಸ್ಥಿರ ಅಂತ ಹೇಳ್ತಾರೆ, ಸ್ಥಿರವರ್ಧ ಇರುತ್ತೆ. ಈ 3 ಸಮಾನವಾಗಿರುತ್ತೆ. ಅಂಥವ್ರಿಗೆ ಯಾವ ಕಾಯಿಲೆ ಬರುತ್ತೆ, 3ರಲ್ಲಿ ಯಾವ್ದು ಏರ್ಪೇರ್ ಆಯ್ತು ಅಂದ್ರೆ ಕಾಯಿಲೆ ಬರುತ್ತೆ. ಅದೇ ಇಲ್ಲಿ ಡಾಕ್ಟರ್ ನಾಟ್ ಹೇಳಿ ನೋಡಿ, ನಿಮ್ಗೆ ಗೊತ್ತಾ 3 ಹಿಂಗ್ ಹಿಡಿತಾರೆ, ಅದ್ರಲ್ಲಿ 3 ಸ್ಥಾನದಲ್ಲಿ ಹಿಡಿತಾರೆ. ಯಾವ್ದು ಹೆಚ್ಚು ಹೊಡಿತೇನೋ ಅದೇನೇ ಇದೆ, ಹಿಂಗ್ ಹಿಡಿದ ತಕ್ಷಣ ಅವ್ರ ಕೈಯಲ್ಲಿ ಒಂದೇ ನರನೇ ಇದು, ಇಲ್ಲಿ 3 ತರ ಹೊಡೆಯುತ್ತೆ. ಅದು ಯಾವ ಕಡೆ ಹೆಚ್ಚು ಹೊಡಿತು ಅಂದ್ರೆ ಅದೊಂದು ಹೇಳ್ತಾರೆ. ನೀವು ಯಾವ್ದು ರೋಗ ಹೇಳಬೇಡ, ಯಾಕಂದ್ರೆ ನೀವು ತೀರ್ಥದಲ್ಲಿ ಹೋಗ್ರಿ ಅವ್ರು ಹೇಳ್ತಾರೆ. ಅವ್ರೇನ್ ನೀವು ಹೇಳೋದೇ ಅವಶ್ಯಕತೆ ಇಲ್ಲ ಅವ್ರಿಗೆ. ಅವ್ರ ಪೂಜೆ ಬಾಲ ಕ್ಲಿನಿಕ್ ಇದೆಯಲ್ಲ, ಜೀವದ ಡಾಕ್ಟರ್, ಅವ್ರಿಗೆ ಕೈ ಹಿಟ್ಟು ಹೇಳ್ತಾರೆ, ನೀವು ಯಾವ ರೋಗ ಅಂತ ಹೇಳೋದು ಬೇಡ, ಆತರ ಹೇಳ್ತಾರೆ. ಅದೇನಿದೆ, ನಮ್ಮ ಪೂರ್ವಜರಿಂದ ಬಂದಿರ್ತಕ್ಕಂಥದ್ದು ಒಂದು ವಿದ್ಯೆ ಇರುತ್ತೆ. ಆ ವಿದ್ಯೆ ಯಾರು ಕಲ್ತ್ಕೊಂಡು ಸಹ ಅದನ್ನ ಮಾಡ್ಬೋದು. ಈ ರೀತಿಯಾಗಿ ಯಾವ್ಯಾವ ಹೇಳ್ರಿ, ಮೊದಲನೇದಾಗಿ ಮನೆಗಳು ನಾವ್ದು ಅಂದ್ರೆ ಪಡಗಾಹನ, ಆಮೇಲೆ ಒಳಗೆ ಬಂದ ತಕ್ಷಣ ಉಚ್ಚಾಸನ 2, 3ನೇದಾಗಿ ಪಾದಪ್ರಕ್ಷಾಲನ, 4ನೇದಾಗಿ ಪೂಜನ, ಪೂಜೆ ಆದ್ಮೇಲೆ ನಮಸ್ತು, ನಮಸ್ತೆ ಆದ್ಮೇಲೆ ಮನ್ ಸುದ್ದಿ, ವಚನ ಸುದ್ದಿ, ಕಾಯ ಸುದ್ದಿ, ಆಹಾರ ಸುದ್ದಿ, ಇದೆಲ್ಲ ಸೇರಿ 9 ಭಕ್ತಿಗಳು. ನವದಾ ಭಕ್ತಿ ಅಂತ ಏನಂದ್ರೆ ನವದಾ ಭಕ್ತಿ ಅಂತ. ಇದು ಪೂರ್ಣ ಕ್ರಿಯೆ ಆದ್ರೆ ನಮ್ದು ಆಹಾರ ಕ್ರಿಯೆ ಸರಿ, ಇಲ್ಲಾಂದ್ರೆ ಇಲ್ಲ, ತಪ್ಪಾಗುತ್ತೆ. ಏನಾದ್ರು ತಪ್ಪಾಯ್ತು, ಒಂದು ತಪ್ಪಾದ್ರೂ ನಿಲ್ಲಂದ್ರೆ ವಾಪಸ್ ಹೋಗ್ತಾರೆ. ಯಾಕಂದ್ರೆ ಆದಿನ ಕೋಮಾನಿಗೆ ಅದಕ್ಕಾಗಿ ಅವರಿಗೆ ಆಹಾರ ಆಗ್ಲಿರುತ್ತೆ ಮೊದಲು. ಅದೇ ಈ ಕ್ರಿಯಾದಲ್ಲಿ ಹೆಚ್ಚು ಕಡಿಮೆ ಆದಾಗ ಅದಕ್ಕಾಗಿ ಅವರಿಗೆ 6 ತಿಂಗಳ ಆಹಾರ ಸಿಗಲಿಲ್ಲ. ಕಾರಣ ಏನು ಇದು. ಆ ರೀತಿ ನವದಾ ಭಕ್ತಿ ಪೂರ್ವಕ ಆಹಾರ. ಮತ್ತೆ ಯಾರು ಆಹಾರ ಕೊಡೋರಿಗೆ 7 ಹೇಳಿದ ಏನೋ ಶ್ರದ್ಧಾ ಇರಬೇಕು. ಯಾವ ಗುರುಗಳನ್ನ ಆಹಾರ ಕೊಡ್ತೇವೆ ಅವ್ರ ಬಗ್ಗೆ ಶ್ರದ್ಧಾ ಇತ್ತಂದ್ರೆ ಸರಿಯಾಗಿ ಆಹಾರ ಆಗುತ್ತೆ. ನಾವು ಅದನ್ನ ಮನಸ್ಸಿನಿಂದ ಮಾಡ್ತೇವೆ, ಮನಸ್ಸಿನಿಂದ ಶ್ರದ್ಧಾ ಭಕ್ತಿ, ಅವ್ರ ಮೇಲೆ ಭಕ್ತಿ ಇರಬೇಕು. ಶ್ರದ್ಧಾ ಭಕ್ತಿ, ವಿಜ್ಞಾನ ಅಂದ್ರೆ ನೀವ್ರಿಗೆ ಏನ್ ಆಹಾರ ಕೊಡಬೇಕು, ಹೇಗ್ ಕೊಡಬೇಕು, ಇದು ಜ್ಞಾನ ಬೇಕು. ಇಲ್ಲಾಂದ್ರೆ ಏನಾರು ಕೊಟ್ಟಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ವಿಜ್ಞಾನ. ಮತ್ ಕೊಡುವಾಗ ಅಲುಪ್ತದಾದ್ರೆ ಖಂಡಿಸಬಾರದು. ಯಾಕಂದ್ರೆ ಗುರುಗಳಿಗೆ ಏನ್ ಬೇಕಾಗುತ್ತೆ, ಏನಿಲ್ಲ, ಅದರ ನಾವು ಮನಸ್ಸಿಂದ ಸಂತೋಷದಿಂದ ಕೊಟ್ಟಾಗ ಅದಕ್ಕೆ ಅಲುಪ್ತದ. ಕ್ಷಮ, ಮತ್ತೆ ಯಾರಾದ್ರೂ ಶ್ಲೋಕದಲ್ಲಿ ಏನಾದ್ರು ತಪ್ಪು ಮಾಡಿದಾಗ ಅವ್ರು ಶಿಫ್ಟ್ ಮಾಡಿದ್ರು, ಮನೆಗಳ ಮುಂದೆ ಯಾವಾಗೂ ಚೌಕದಲ್ಲಿ ಶಿಫ್ಟ್ ಮಾಡಿದ್ರೆ, ಆದ್ರೆ ಯಾರಿಗೆ ತಪ್ಪಾಗಿ ಹಾಕಿರ್ತಾರೆ ಅವ್ರದ್ದು ಶಿಫ್ಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ನಮ್ಮಲ್ಲಿ ಕ್ಷಮಾಭಾವ ಇರಲ್ಲ ಅಂತ, ಕ್ಷಮ ಇರಬೇಕು. ಅದರಿಂದ ಕ್ಷಮ, ಶಕ್ತಿ, ನಿಮ್ ಶಕ್ತಿ ಅನುಸಾರ ನೀವು ಆಹಾರ ಕೊಡಬೇಕು. ಅದೇ ರೀತಿ ಬೇಕು, ಅಷ್ಟೇ ಬೇಕು, ಎಷ್ಟು ಆಹಾರನ ನಾವು ಎಷ್ಟೆಷ್ಟು ಒಂದೊಬ್ಬರು ಮನೇಲಿ ಆಹಾರ ಮಾಡಿದ್ರೆ ಮಹಾರಾಜರು ಒಂದು ಪಾಪ ಮನೆಯಲ್ಲಿ ಪೂರ ಮಣ್ಣಿಂದ ಮನೆ ಇರುತ್ತೆ, ಪೂರ್ಣ ಕೆಳಗೆ ಮಣ್ಣಿಂದು, ಮೇಲೆ ಹುಲ್ಲಿನ ಮನೆ, ಅಷ್ಟೊಂದು ಸಣ್ಣ ಎಷ್ಟು ಚಿಕ್ಕ ಜಾಗ ಇರುತ್ತೆ. ಅವರು ಇಲ್ಲೇ ಇರ್ತಾರೆ, ಇಲ್ಲೇ ಆಹಾರ ಮಾಡ್ತಾರೆ, ಇಲ್ಲೇ ಕೊಡ್ತಾರೆ. ಅಂತ ಪರಿಸ್ಥಿತಿಯಲ್ಲೆಲ್ಲ ಬಡವರಿರಲಿ ಶ್ರೀಮಂತರಿರಲಿ ಎಲ್ಲರಿಗೂ ಸಮಾನ. ಅವರೆಲ್ಲೇ ಬಡವರ ಮನೆಯಲ್ಲೂ ಆಹಾರ ಮಾಡ್ತಾರೆ, ಶ್ರೀಮಂತರ ಮನೆ ಎಲ್ಲರ ಮೇಲೆ ಆಹಾರ ಮಾಡ್ತಾರೆ, ಎಲ್ಲರಿಗೂ ಸಮಾನ ದೃಷ್ಟಿ. ಅವ್ರ ಮನೆಯಿಂದ ಶಿಟ್ಟಿಂದ ಊಟ ಆಹಾರ ಮಾಡೋದು ಎಲ್ಲ ಖುಷಿ ಆಗುತ್ತೆ. ಆದರೆ ಏನಿಲ್ಲ, ಎಲ್ಲ ಸಮಯದಲ್ಲಿ ಸಮತಾಪೂರ್ವಕವಾಗಿ ಅವರು ಆಹಾರ ಮಾಡ್ತಾರೆ. ಅದಕ್ಕಾಗಿ ನಾವು ಸಹ ಆಹಾರ ಮಾಡುವಾಗ ಅಥವಾ ಕೊಡುವಾಗ ಯಾರೇ ತಪ್ಪು ಮಾಡಿದ್ರು ಸಹ ಕ್ಷಮತಾ ಭಾವ ಇರ್ತದೆ. ಯಾಕಂದ್ರೆ ಅಜ್ಞಾತ ಇದೆ, ಗೊತ್ತಿದ್ದು ಮಾಡ್ತಾರೆ, ಯಾರು ಗೊತ್ತಿದ್ದ ತಪ್ಪು ಮಾಡಲ್ಲ, ಅದೇನಾದ್ರು ಕಾರಣ ಆಗಿರುತ್ತೆ. ಅದಕ್ಕೋಸ್ಕರ ಮನೆಗಳ ಮುಂದೆ ಆದ್ರ ನಾವು ಪ್ರೇಮದಿಂದಾನೇ ಆಹಾರ ಅದಕ್ಕೆ ಕೊಡ್ಬೇಕು. ಆವಾಗ ನಮ್ಮ ನವದಾ ಭಕ್ತಿ ಕ್ರಿಯೆಯಲ್ಲಿ ಪುಣ್ಯ ಇರುತ್ತೆ. ಮತ್ತೆ ಇನ್ನೊಂದು ಶಾಸ್ತ್ರ ಹೇಳಿದ್ರೆ, ನಾವು ಆಹಾರ ದಾನ ಮಾಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನ್ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಮಹಾರಾಜರು ಬಂದ್ರು, ನಮ್ಮನ್ನು ಆಹಾರ ಖುಷಿಯಾಗಿ, ಕೆಲವರು ಮನಸ್ಸಲ್ಲಿ ಕಣ್ಣು ನೀರು ಬರುತ್ತೆ. ನಾವು ನಮ್ಮನೆ ಇಷ್ಟು ಕೊಡ್ತಾ ಇರ್ತೀವಿ, ನಮ್ಮನೆಗೆ ಆಹಾರ ಮಹಾರಾಜರ ಆಹಾರ ಬಂದು ನಾವು ಧನ್ಯ ಆಗಿದೆ ಅಂತ ಹೇಳಿ ಖುಷಿ ಆಗುತ್ತೆ ಅಲ್ವಾ. ಇದಕ್ಕೂ ಏನಿದೆ, ಶಾಸ್ತ್ರ ಪವಿತ್ರ ಆತ್ಮ ಅಂತ ಹೇಳ್ತಾರೆ. ಯಾರಿಗೆ ಅಷ್ಟೊಂದು ಆನಂದ ಆಗುತ್ತೆ, ಮನೆ ಮಹಾರಾಜ ಆಹಾರ ಕೊಟ್ಟು ನಮ್ಮಲ್ಲಿ ಬಂದು ಆಹಾರ ಕೊಡ್ತೀವಿ ಅಂತೇಳಿ ಆನಂದ ಆಗುತ್ತೆ. ಅಷ್ಟೊಂದು ಕಣ್ಣ ನೀರು ಬರೋದಂತ ಆಗುತ್ತೆ. ನಾನು ಬಹಳ ವ್ಯಕ್ತಿಗಳು ನಾನು ನೋಡಿದ್ದೀನಿ. ಅದರ ಮನೆಗಳ ಆಹಾರ ಎಷ್ಟು ಖುಷಿಯಾಗಿ ಕುಡಿದಾಡ್ತಾರೆ ಅವರು. ಆಮೇಲೆ ಹೇಗೆ ನಾವು ಏನೋ ದೊಡ್ಡ ಕೆಲಸ ಮಾಡ್ತೀವಿ ಅಂತ, ಯಾಕಂದ್ರೆ ಅವ್ರ ಪರಿಶ್ರಮ ಇವತ್ತಿನಿಂದ ಇರೋದಿಲ್ಲ, ಎಷ್ಟೋ ವರ್ಷದಿಂದ ಇರುತ್ತೆ. ನಮ್ಮ ಮನೆಯಲ್ಲಿ ಮನೆಗಳ ಆಹಾರ ಆಗ್ಲಿಲ್ಲ, ನಾವು ಎಷ್ಟೋ ವರ್ಷ ಮನೆ ಕೊಟ್ಟು ಒಬ್ರು ಮನೆಗಳು ನಮ್ಮ ಮನೇಲಿ ಕಾಲಿಲ್ಲ ಅಂತ ಏನಾಗುತ್ತೆ, ಮನಸ್ಸಲ್ಲಿ ದುಃಖ ಇರುತ್ತೆ. ನಾವು ಒಂದ್ ದಿವಸ ಮನೆಗಳು ಬಂದು ನಮ್ಮ ಮನೆಯಲ್ಲಿ ಆಹಾರ ಇರ್ತಾರೆ, ಎಷ್ಟು ಆನಂದವಾಗಿ ಅವರು ದೊಡ್ಡ ಉತ್ಸವ ತರ ಮಾಡ್ತಾರೆ, ಅಷ್ಟೊಂದು ಖುಷಿಯಾಗಿ ಇರ್ತಾರೆ. ಅದೇ ರೀತಿ ಯಾಕಂದ್ರೆ ಕೆಲವು ಊರಲ್ಲಿ ಮನೆಗಳೇ ಹೋಗಲ್ಲ. ಶಾಸ್ತ್ರದಲ್ಲಿ ಒಂದು ಹೇಳಿದ್ದಾರೆ, ಯಾರ ಮನೆಯ ಒಳಗೆ
ಮುನಿಗಳು ಕಾಲಿಡ್ಲಿಲ್ಲ, ಅದು ಸ್ಮಶಾನ ಸಮ ಅಂತ ಹೇಳಿದ್ರೆ. ಆದ್ರೆ ರೇಣಸಾರ ಗ್ರಂಥ ಅಂತಿದೆ, ಆ ಗ್ರಂಥದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಪ್ರತಿಯೊಂದು ಮನೆಯಲ್ಲೂ ಮುನಿಗಳು ಬರಬೇಕು. ಯಾಕಂದ್ರೆ ಮುನಿಗಳು ಬಂದ ತಕ್ಷಣ ನಮ್ಮ ಮನೆ ಪವಿತ್ರ ಆಗುತ್ತೆ. ಹೇಗಂದ್ರೆ ಸಾಕ್ಷಾತ್ ತೀರ್ಥಂಕರದ್ದು ಇಲ್ಲ, ತೀರ್ಥಂಕರಂತೆ ನಡೆದುಕೊಂಡು ಅವರ ರೂಪವನ್ನು ಧಾರಣೆ ಮಾಡಿರ್ತಾರೆ. ಅವರು ಯಾರು ತೀರ್ಥಂಕರ್ ಯಾವ ರೂಪವನ್ನು ಧಾರಣೆ ಮಾಡ್ತಾರಲ್ಲ ಅಂತಹ ರೂಪವನ್ನೇ ಯಾರು ಈ ಮುನಿಗಳು ಧಾರಣೆ ಮಾಡಿರ್ತಾರೆ. ಅಂತ ಜಿನಲಿಂಗವನ್ನು ಧಾರಣೆ ಮಾಡಿದಂತವರಿಗೆ ನಮ್ಮ ಮನೆಯಲ್ಲಿ ಬಂದ ಸಾಕ್ಷಾತ್ ಮಾವಿ ಹೋಗಂಗಿಲ್ಲ, ಇವರೇ ಮಾವಿ ಅಂತ ತಿಳ್ಕೊಂಡು ಆನಂದದಿಂದ ಖುಷಿಯಿಂದ ನಾವು ಆಹಾರ ಕೊಡಬೇಕು. ಆವಾಗ ನಮ್ಮ ಆತ್ಮ ಪವಿತ್ರ ಆಗಬಹುದು. ಯಾಕಂದ್ರೆ ಆ ದಾನದ ಪುಣ್ಯ ಸಾಮಾನ್ಯ ಅಲ್ಲ. ಪೆಲೆ ತೀರ್ಥಂಕರ ಆಹಾರ ಯಾವ ಆಗುತ್ತೆ ಆಗ ಸ್ವರ್ಗದ ದೇವತೆಗಳು ಬಂದು ಅಲ್ಲಿ ಪಂಚಾಶ್ಚರ್ಯಗಳು ಮಾಡ್ತಾರೆ. ಪಂಚಾಶ್ಚರಣೆ ಅಂದ್ರೆ ಅಮೃತ ಏನಂತ ಹೇಳಿದ್ರೆ 5 ಪ್ರಕಾರದ ಆಗುತ್ತೆ ಅಂತ ಹೇಳಿದ್ರೆ 5 ಪ್ರಕಾರವಾಗಿ ಒಂದು ಪುಷ್ಪವೃಷ್ಟಿ ಇರುತ್ತೆ, ಒಂದು ದೇವತೆಗಳಿಂದ ಜೈಘೋಷ ಇರುತ್ತೆ, ಇನ್ನೊಂದು ವಾದ್ಯ ನಗಾರಿಗಳನ್ನು ಹೊಡಿತಾರೆ, ಅದೆಲ್ಲ ಧ್ವನಿ ಕೇಳುತ್ತೆ. ಈ ರೀತಿಯಾಗಿ 5 ಪ್ರಕಾರದ ಆಗ್ತದೆ, 5 ಪ್ರಕಾರದ ವೃಷ್ಟಿಗಳಾಗ್ತದೆ. ಅದಕ್ಕೆ ಅಂದ್ರೆ ತೀರ್ಥಂಕರ ಆಹಾರ ಪ್ರತಿಯೊಂದು ತೀರ್ಥಂಕರ ಕಾಲದಲ್ಲಿ ಆಗುತ್ತೆ. ಮೊದಲನೇ ಆಹಾರ ಯಾರ ಮೇಲೆ ಆಗುತ್ತೆ ಅವ್ರ ಮೇಲೆ ಈ ರೀತಿ ಆಗ್ತಾ ಇರುತ್ತೆ. ಇದೆಲ್ಲ ಆಹಾರ ದಾನದ ಮಹಿಮೆ ಇದೆ. ಯಾರು ಆಹಾರ ಕೊಟ್ಟಿದ್ದಾರೆ ಅವನಿಗೆ ಯಾವತ್ತು ದುರ್ಗತಿ ಆಗುತ್ತೆ. ಅದರಲ್ಲಿ ಮತ್ತೊಂದೇನು ವಿಷಯ ಹೇಳ್ತಾರೆ, ಆಹಾರ ಕೊಡಲು 3 ಪ್ರಕಾರಗಳಿವೆ. ಒಬ್ಬ ಉತ್ತಮ ಪಾತ್ರ, ಮಧ್ಯಮ ಪಾತ್ರ ಅಂದ್ರೆ ವ್ಯಕ್ತಿ, ಆತ್ಮ. ಪಾತ್ರ ಅಂದ್ರೆ ಪಾತ್ರ ಅಲ್ಲ, ಪಾತ್ರ ಅಂದ್ರೆ ಯಾರು ಆಹಾರ ತೆಗೊಳ್ಳುವಂತ ವ್ಯಕ್ತಿ ಅವನಿಗೆ ಪಾತ್ರ ಅಂತ. ದಾತ್ರ ಅಂದ್ರೆ ಯಾರು ಆಹಾರ ಕೊಡ್ತಾರೆ ಅವರಿಗೆ ದಾತ್ರ ಅಂತಂದ್ರೆ, ಯಾರು ತಗೊಳ್ತಾರೆ ಅವರಿಗೆ ಪಾತ್ರ ಅಂತ ಹೇಳ್ತಾರೆ. ಹಾಗೆ ಇದರಲ್ಲಿ 3 ಪ್ರಕಾರ ಹೇಳ್ತಾರೆ. ಒಂದನೇದಾಗಿ ಉತ್ತಮ ಪಾತ್ರ ಅಂದ್ರೆ ಯಾರು 28 ಮೂಲಗುಣಗಳನ್ನು ಧಾರಣೆ ಮಾಡಿ, ಅಂದ್ರೆ ತೀರ್ಥಂಕರ ಒಂದು ರೂಪವನ್ನ, ದಿಗಂಬರ ರೂಪವನ್ನು ಧಾರಣೆ ಮಾಡಿಕೊಂಡು ಪಿಂಚಿಕ ಮಟ್ಟದ ಸಹಿತ ಇದ್ದು ಅವರ ಸಮ್ಯ ದೃಷ್ಟಿಗಳಾಗಿ ಮತ್ತು ಈ ಹೇಳಿದ ಪರಿಗ್ರಹಗಳು ಎಷ್ಟು 10 ಬಹಿರಂಗ ಮತ್ತು 14 ಅಂತರಂಗ ಪರಿಗ್ರಹಗಳಿಂದ ಯಾರು ರಹಿತರಿರ್ತಾರೆ ಅವರು ನಿಜವಾದ ಸಾಧುಗಳು. ಅಂತಹ ಸಾಧುಗಳಿಗೆ ಆಹಾರವನ್ನು ಕೊಟ್ಟಿದ್ರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳೆಲ್ಲ ನಾಶ ಅನಿಸುತ್ತೆ. ಹಾಗೆ ಏನು ಅವರಿಗೆ ಆಹಾರ ಕೊಡುತ್ತೆ, ಅದು ಮುನಿಗಳಿಗೆ ಆಹಾರ ಕೊಡೋದ್ರಿಂದ. ಏನಂತಿದೆ ಉತ್ತಮ ಪಾತ್ರ. ಉತ್ತಮ ಪಾತ್ರ ಅಂದ್ರೆ 28 ಮೂಲಧಾರಿಗಳು ಮುನಿಗಳು ಉತ್ತಮ ಪಾತ್ರ. ಹಾಗೆ ಮಧ್ಯಮ ಪಾತ್ರ ಅಂದ್ರೆ ಯಾರು ಪ್ರತಿಮಾಧಾರಿಗಳಿರ್ತಾರೆ, ಅಂದ್ರೆ 5ನೇ ಪ್ರತಿಮಾದಿಂದ ಹೇಳಿದ್ರೆ ಉತ್ತಮ ಪಾತ್ರಕ್ಕೆ 5ನೇ ಪ್ರತಿಮಾದಿಂದ ಹಿಡಿದು 11ನೇ ಪ್ರತಿಮಾ ಆರಿಕಾ ಮಾತಾಜಿ ಇರ್ತಾರಲ್ಲ, ಶುಲ್ಲಭ ಐಲ ಆ ರೀತಿಯಾಗಿ ಇವರಲ್ಲಿ ಏನಿದ್ರೆ ಉತ್ತಮ ಪಾತ್ರ ಹೇಳಿ. ಆಮೇಲೆ ಸಾಮಾನ್ಯ ಜಗನ್ಯ ಪಾತ್ರ, ಜಗನ್ಯ ಪಾತ್ರ ಅದೇ 2 ಉದಾಹರಣೆ ಕೊಟ್ಟಿದ್ದಾರೆ. ಕೆಲವರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಯಾರು ಮಾತ್ರ ಸಮ್ಯ ದೃಷ್ಟಿಗಳಿದ್ದಾರೆ ಅವ್ರಿಗೆ ಜಗನ್ಯ ಅಂತ ಹೇಳಿದ್ರೆ, ಕೆಲವೊಂದರಲ್ಲಿ ಏನ್ ಹೇಳಿದ್ರೆ ಪ್ರತಿಮಾಧಾರಿಗಳು 1 ರಿಂದ 14ನೇ ಪ್ರತಿಮಾಧಾರಿಗಳು ಏನಿರ್ತಾರೆ 11, ಆ 11 ಪ್ರತಿಮಾಧಾರಿ ಎಲ್ಲರೂ ಮಧ್ಯಮ ಅಂತ ಹೇಳ್ತಾರೆ. ಮುನಿಗಳಿಗೆ ಉತ್ತಮ ಪಾತ್ರ ಅಂತ ಹೇಳ್ತಾರೆ. ಈ ರೀತಿಯಾಗಿ 3 ವಿಭಾಗವನ್ನ ಅದರ ಮಾಡಿದ್ದಾರೆ. ಯಾವ ಪದವಿ ಅದು ಸಿಗದೆ ನನ್ನನ್ನು ಇಷ್ಟ. ನಾವು ಯಾವುದೇ ಪಾಲನೆ ಮಾಡ್ತೇವೆ ಹಾಗೆ ಪ್ರತಿಭೆಗೆ ಒಂದು ಸೇರಿಸಬೇಕಾದ್ರೆ ಅದ್ರ ಪ್ರತಿಭಾ ಅಂದ್ರೆ ಏನಂತ ಹೇಳಿದ್ರೆ, ಯಾವ ವ್ಯಕ್ತಿ ಸಮ್ಯ ದರ್ಶನ ಸಹಿತ ಇದ್ದಾನೆ ಅವನು ಜಗನ್ಯ ಪಾತ್ರ ಅಂತ ಹೇಳಿದ್ರು. ಅಂದ್ರೆ ಜಗನ್ಯ ಅಂದ್ರೆ 3ನೇ ಸ್ಥಾನ. 3 ವಿಭಾಗ ಮಾಡಿದ್ದಾರೆ, ಉತ್ತಮ, ಮಧ್ಯಮ ಮತ್ತು ಜಗನ್ಯ ಅಂತ ಹೇಳಿ. ಯಾರು ದಿಗಂಬರ ಸಾಧಿದ್ದಾರೆ ಅವರು ಉತ್ತಮ. ಹಾಗೆ ಯಾರು ಪ್ರತಿಮಾಧಾರಿಗಳಿದ್ದಾರೆ ಶುಲ್ಕ ಆಡಿಕ ಇವರೆಲ್ಲ ಬಂದರು. ಯಾಕಂದ್ರೆ ಆರಿಕವರಿಗೆ ಮುನಿ ಪದ ಇಲ್ಲ. ಯಾಕಂದ್ರೆ ಮುನಿ ಪ್ರತಿಮಾಧಾರಿ 7ನೇ ಪ್ರತಿಮಾಧಾರಿ ತನಕ ಅವರು 2 ಸಾರಿ ಊಟ ಮಾಡಬಹುದು. 2 ಬಾರಿ ಅಂದ್ರೆ ಶ್ರಾವಕರು ಹೇಳಿದ್ರೆ 2 ಬಾರಿ ಬೆಳಿಗ್ಗೆ ಅಥವಾ ಸಾಯಂಕಾಲ 2 ಟೈಮ್ ಊಟ ಮಾಡಿರೋದು ಏನ್ ತೊಂದಿತ್ತು. ನಿಮ್ಗೆ ಎಷ್ಟು ಬೇಕು ಮಾಡಿ ಸುದ್ದಿ ನೀವು ಆಹಾರ ಮಾಡೋದು ಏನ್ ತೊಂದಿತ್ತು. ಅದಕ್ಕೇನಿಲ್ಲ, ಯಾವ ತಿನ್ನಬಾರದಿಲ್ಲ. ನೀವು ಅದು ಬಿಡಬೇಕು ಏನಿಲ್ಲ. ನೀವು ಏನ್ ಶುದ್ಧವಾದ ಆಹಾರ ಎಲ್ಲ ತಿನ್ಬೇಕು. ಅದ್ ಬಿಡ್ಬೇಕು ಇದ್ ಬಿಡ್ಬೇಕು ಯಾವ್ದು ಟೆನ್ಷನ್ ಇಲ್ಲ ನಿಮ್ಗೆ. ಯಾಕಂದ್ರೆ ಶುದ್ಧವಾದ ಆಹಾರ ಅಷ್ಟೇ, ಅಶುದ್ಧವಾದ ಆಹಾರ ತಿನ್ನೋದು ಅಷ್ಟೇ. ಪೇಟೆಯಲ್ಲಿ ಮಾಡಿ ಶುದ್ಧವಾಗಿ ನೀವು ಮಡಿಯಲ್ಲಿ ಮಾಡ್ಕೊಂಡು ತಿನ್ನೋದು ಎಲ್ಲ ತಿನ್ಬೋದು, ಏನ್ ಅದಕ್ಕೇನು ದೋಷ ಇಲ್ಲ. ಹಾಗೆ ಮಧ್ಯಮ ಗೊತ್ತಾಯ್ತು. ಜಗನ್ಯ ಅಂದ್ರೆ ಯಾರು ಸಮ್ಯ ದೃಷ್ಟಿ ಶಾಪ, ಯಾರು ಬಿಟ್ಟಿರ್ತಾರೆ ಅದು ಯಾವುದೇ ವೃತ್ತ ಇಲ್ಲ, ಯಾವುದೇ ಪ್ರಕಾರದ ವೃತ್ತ ಇಲ್ಲ. ಮತ್ತೆ
ಸಮ್ಯ ದೃಷ್ಟಿಗಳಾದವರು ಯಾವುದೇ ರೀತಿ ವ್ಯಭಿಚಾರ ಸಪ್ತ ವ್ಯಸನಗಳಿಂದ ಮುಕ್ತ ಇರಬೇಕು. ಸಪ್ತ ವ್ಯಸನಗಳಿಂದ ಅವನು ಶುದ್ಧನಲ್ಲ. ಅಂದ್ರೆ ದೇವರ ಸಾಧುಗಳು ಸಂಧಾನ ಇಟ್ಟಿದ್ದೇನೆ ವಿವೇಕ ದೇವರ ತಿನ್ನಲು ಮಾಡುವುದಲ್ಲ, ಸಮ್ಯ ದೃಷ್ಟಿ ಸ್ವರೂಪ ಇಲ್ಲ. ಈ ರೀತಿಯಾಗಿ ಅವನು ಶುದ್ಧ ಇದ್ರೆ ಸಹ ಅವನಿಗೆ ಜಗತ್ತಿನ ಪಾತ್ರ ಆಗ್ತಾನೆ. ಹಾಗೆ ಇನ್ನೊಂದು ವಿಷಯ ಹೇಳಿದರೆ, ಯಾರಿಗೆ ಆಹಾರ ಕೊಟ್ಟರು ನೀವು ಎಲ್ಲಿ ಹೋಗ್ತೀರಾ? ಸಾವಕರು ಯಾರಿಗೆ ಆಹಾರ ಕೊಟ್ಟಿರಿ, ಯಾವ್ಯಾವ ಬದಿಯಲ್ಲಿ ಹೋಗ್ತೀರಿ ಅಂದ್ರೆ, ನೀವು ಯಾವ ಸಮ್ಯ ದೃಷ್ಟಿಗೆ ಅಂದ್ರೆ ಸಮ್ಯ ದೃಷ್ಟಿಯಾದ ಮನೆಗಳಿಗೆ ನೀವು ಆಹಾರ ಕೊಡ್ತೀರಿ ಅಂದ್ರೆ ನಿಮ್ಗೆ ಸ್ವರ್ಗಕ್ಕೆ ಹೋಗ್ತೀರಿ, ಸ್ವರ್ಗಕ್ಕೆ ಹೋಗ್ತೀವಿ ಸಮ್ಯ ದೃಷ್ಟಿಯಾದ ಕೊಟ್ಟರೆ. ಅದೇ ನೀವು ಒಬ್ಬ ವಿದ್ಯಾದೃಷ್ಟಿಯಾದವನಿಗೆ ಪರಿಗ್ರಹದಿಂದ ಕೂಡಿದಂತ ಸಾಧುಗಳು ಇರ್ತದೆ ಅಂದ್ರೆ ನೀವು ಹೆಚ್ಚಂದ್ರೆ ಭೋಗ ಭೂಮಿಯಲ್ಲಿ ಹೋಗಿ ಕುಬೋಗ ಭೂಮಿ ಅಂತ ಹೇಳ್ತಾರೆ. ಕುಬೋಗ ಭೂಮಿ ಅಂತ ಹೇಳಿದ್ರೆ ಆ ಭೋಗ ಭೂಮಿ ಹೇಗಿರುತ್ತೆ ನನಗೆ ಗೊತ್ತ, ಸಾಧುಗಳೇ ಹೇಳಿದ್ರೆ ನನ್ ಕೇಳ್ರಿ. ಅದೇ ಏನಾಗ್ತದೆ ಅಂದ್ರೆ ವಿವೇಕ ಬೇಕು. ನಾವ್ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಅದು ವಿವೇಕ ಅಷ್ಟೇ. ನಾನೇನು ಹೇಳ ಶಾಸ್ತ್ರ ಓದ್ತಾರೆ ನಿಮ್ಗೆ ಗೊತ್ತಾಗುತ್ತೆ, ಸಾವಕಾಶ ಸರ್ವನಿಗೆ ಗೊತ್ತಾಗುತ್ತೆ ಸಾವಕಾಶದಲ್ಲಿ ಯಾರು ಕೊಡಬೇಕು ಅದು ಹೇಳಿ. ಆದ್ರೆ ಕುಬೋಭೂಮಿ ಅಂದ್ರೆ ಯಾವ ನೀವು ಸಮ್ಮೇಳನ ನೀವೇ ಹೇಳ್ತೀರಿ, ನೀವು ಸಮ್ಮೇಳನ ಇದ್ದೇನೆ ನೀವು ಸರ್ವಕಂತ ಹೋಗ್ಬೇಕು ವಿದ್ಯಾರ್ಥಿ ಮಾಡೋದ್ರೆ ಮತ್ತೆ ಹೋಗಿತ್ತು. ಆದ್ರೆ ಯಾಕಂದ್ರೆ ಸಾಮಾನ್ಯ ಅದು ಯಾವ ಸಮ್ಮೇಳನ ಏನ್ ಗೊತ್ತಿಲ್ಲ ಅವನು ಏನು ಅಪಾತ್ರ, ಅದು ಕುಪಾತ್ರ ಅಂತ ಹೇಳ್ತಾರೆ. ಕುಪಾತ್ರ ಅಪಾತ್ರ ಕುಪಾತ್ರ ಹೇಳ್ತಾರೆ ಬದಲು ಬಂದಿದೆ. ಮತ್ತೆ ಯಾವ್ದು ಮುತ್ತು ಪಾತ್ರ ಮೂರು ಮುಗಿತಲ್ಲ, ಅಪಾತ್ರ ಬೇರೆ ಕುಪಾತ್ರ ಬೇರೆ. ಅಪಾತ್ರ ಅಂದ್ರೆ ಅವ ಪಾತ್ರನೇ ಅಲ್ಲ, ಅಂದ್ರೆ ಏನು ಮುನಿಲಿಲ್ಲ ಏನಿದೆ ಸಾಮಾನ್ಯ ಅಂತ ಹೇಳ್ಬೋದು. ಅವನಿಗೆ ನೀವು ಸೇವೆ ಮಾಡ್ತೀವಿ. ಒಬ್ಬ ಕುಪಾತ್ರ ಮುನಿಯಾಗಿದ್ದು ಅವರು ಆಚರಣೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವನ ಏನು ಕುಪಾತ್ರ, ಆ ಕುಪಾತ್ರನಿಗೆ ಆಹಾರ ಮಾಡಿಕೊಟ್ರೆ ಅಂದ್ರೆ ಏನಾಯ್ತು, ಅವನು ಕುಬೋಗ ಭೂಮಿ ಅಂತ ಸಿಗುತ್ತೆ. ಆ ಕುಬೋಗ ಭೂಮಿ ಅಂದ್ರೆ ಈ ಮನೆ ಸಮುದ್ರ ಅಂದ್ರೆ ಈ ಜಂಬೂ ಪಕ್ಕದಲ್ಲಿ ಸಮುದ್ರ ಇರುತ್ತೆ. ಸಮುದ್ರದ ಪಕ್ಕದಲ್ಲಿ ಒಂದು ಸಣ್ಣ ಸಣ್ಣ ದೀಪಗಳು ಇರ್ತವೆ, ಅಲ್ಲಿ ದೊಡ್ಡ ದೊಡ್ಡ ದೀಪಗಳು ಇರ್ತವೆ. ಆ ದೀಪದಲ್ಲಿ ಕುಬೋಗ ಭೂಮಿಯಲ್ಲಿ ಅಲ್ಲಿ ಸುಖಿ ಜೀವಗಳು ಇರ್ತಾರೆ. ಅವ್ರು ಹೆಂಗ್ ಹುಟ್ಟಿರ್ತಾರೆ, ಒಳ್ಳೆ ಹುಟ್ಟಿದ್ರೆ ಕಟ್ಟೆ ಇಲ್ಲ ಆ ಕಡೆ ತೆಗೋಬಿಟ್ಟೆ ನರಕಲ್ಲ. ಆದ್ರೆ ಅಲ್ಲಿ ಹುಟ್ಟಿದ ಜೀವಗಳಿಗೆ ಬೆಕ್ಕಿನಂತ ಮುಖ, ಆನೆ ಅಂತ ಮುಖ, ಹಂದಿ ಅಂತ ಮುಖ, ಆ ರೀತಿ ಮುಖಗಳು ಇರ್ತವೆ. ಮತ್ತೆ ಅವ್ರಿಗೆ ಅಂದ್ರೆ 2 ಜನ ಇದ್ರೆ ಹಿಂಗೆ ಕೂಡ್ಕೊಂಡಿರ್ತಾರಲ್ಲ, ಚಿತ್ರಣ ಬರುತ್ತೆ ಪೇಪರ್ ಬರುತ್ತೆ. ಆ ರೀತಿಯಾಗಿ ದಿವ್ಯ ಅಂದ್ರೆ 2 ಜನ ಯುಗಲಗಳು ಒಂದೇ ಜೋಡಿಯಾಗಿ ಈ ತರ ಇರ್ತಾರೆ. 2 ಜನ ಹಂಗೆ ಒಟ್ಟಿಗೆ ಇರ್ತಾರೆ. ಆತರ ಬೇರೆ ಬೇರೆ ತರ ಅವರಿಗೆ ಒಂದ್ ಸರಿ ಅಂದ್ರೆ 2 ಕಾಲು ಇದ್ರೆ 2 ತಲೆ ಇರ್ಬೋದು, 2 ಕಾಲು 2 ತಲೆ ಇರ್ಬೋದು, ಆ ತರ ಇರ್ಬೋದು. ಅಲಾಗ ಬೇರೆ ಬೇರೆ ಪ್ರಕಾರದ ಅವ್ರಿಗೆ ಶರೀರಗಳು ಪ್ರಾಪ್ತ. ಅದೆಲ್ಲ ಈ ಕುಪಾತ್ರ ಮಹಾತ್ಮೆ ಈ ಶಾಸ್ತ್ರ ಓದಿ ಆಮೇಲೆ ಇದೆಲ್ಲ ಬರ್ತವೆ. ನೀವು ಸಾಧ್ಯ ಮಾಡೋದು ನೀವು ಆನೆ ಹೇಳಿದ್ರೆ ನೀವು ತಮ್ಮ ತಿಳ್ಕೊಳ್ತೀವಿ. ನೀವು ಸಾಧ್ಯ ಮಾಡೋದು ಗೊತ್ತಿರಲ್ಲ, ಸಾಧ್ಯ ಮಾಡಿದ್ರೆ ತಮ್ಮ ತಿಳ್ಕೊಂಡ ನಾವು ತಾಯಿ ಬಿಡೋದು. ನಾವು ಏನ್ ಮಾಡ್ಬೇಕು ವಿವೇಕ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾನೆ ಸುರುದು ಗೊತ್ತಿಲ್ಲ, ಹೇಳ್ತಾನೆ ಗೋಸ್ಕರ ಗೊತ್ತಿಲ್ಲ. ಅವ್ರ ಗುರುಗಳಿಂದ ನಾವು ಏನ್ ತಿಳ್ಕೊಂಡ್ರೆ ಶಾಸ್ತ್ರವನ್ನು ಓದಿದಾಗ ಏನ್ ತಿಳಿದ್ರೆ ನಮ್ಗೆ ಇದು ಮಾಡ್ಬೇಕು ಮಾಡಬಾರ್ದು ಈ ನಿರ್ಣಯ ಪಕ್ಕ. ಅಂದ್ರೆ ಒಂದ್ ವಿಷಯ ನೆನಪಿಟ್ಕೊಳ್ಳಿ, ಯಾವುದೇ ಗ್ರಂಥ ಓದಿದ್ರು ಆಚಾರ್ಯ ಬೆಳೆದಾಗಬೇಕು, ಪೂರ್ವಾಚಾರ್ಯ ಬರ್ತಿರ್ತಕ್ಕಂಥ ಶಾಸ್ತ್ರ ಓದ್ತಾರೆ. ಆತರ ಓದಿದಾಗ ಸತ್ಯವಾಗಿ ಅದ್ರಲ್ಲಿ ಕೆಲವೊಂದು ಏನ್ ಮಾಡ್ತಾರೆ, ಮೇಲ್ ಗ್ರಂಥದಲ್ಲಿ ಮೂಲ ಗ್ರಂಥ ಅದಕ್ಕೋಗ ಸಂಸ್ಕೃತ ಎಲ್ಲ ಕಲಿಬೇಕಂತ ಹೇಳಿದ್ರೆ. ಯಾಕಂದ್ರೆ ಸಂಸ್ಕೃತದಲ್ಲಿ ಕಲಿತಾಗ ಈ ಮೇಲೆ ಏನ್ ಬರ್ತಾರೆ ಪಕ್ಕ ಇದ್ ಏನ್ ವಿಷಯ ಅಷ್ಟು ಗೊತ್ತಾಗುತ್ತೆ. ಕೆಳಗೆ ಏನ್ ಬರಿಬೋದ್ರೆ ನಾವು ಮೇಲೆ ವಿಷಯ ಸಂಸ್ಕೃತ ಅರ್ಥ ಆಗುತ್ತೆ, ಕೆಳಗೆ ಏನ್ ಬೇಕು ಅದು ಜೋಡಿಸಿ ಬರಬಹುದು. ಹಾಗೆ ಸಂಸ್ಕೃತವನ್ನು ಫಸ್ಟ್ ಮಾಡೋದ್ರಲ್ಲಿ ಏನ್ ಮಾಡ್ತಾರೆ, ಕಾಯಿಲೆ ಓದೋದಿಲ್ಲ. ಮೇನ್ ಸಂಸ್ಕೃತ ಏನಿದೆ ಪೂರ್ವಾಚಾರ್ಯ ಬರ್ತಾರೆ, ಸುಳ್ಳು ಬರೆಯಲ್ಲ. ಆಚಾರ್ಯ ಮಟ್ಟಿ ಬರ್ತಾರ ಈ ಗ್ರಂಥಗಳನ್ನು ಶ್ರಾವಕ ಗೊತ್ತಿರಲ್ಲ, ಜ್ಞಾನ ಇರಲ್ಲ, ಅದು ಅನುಭವ. ಯಾಕಂದ್ರೆ ಮನೆಗಳು ಬರ್ತಾರೆ, ಅವ್ರು ಸದಾ ಅನುಭವ ಮಾಡಿರ್ತಾರೆ. ಅಂದ್ರೆ ತಾವು ಸದಾ ಸಂಯಮನ ಪಾಲನೆ ಮಾಡಿ ಅನುಭವ ಇರ್ತದೆ. ಕಮ್ಮಿ ಯಾವ್ದು ಹೆಚ್ಚು ಕಡಿಮೆ ಇದೆ ಗೊತ್ತಾಗುತ್ತದೆ. ಆ ರೀತಿಯಾಗಿ ಏನೋ ಹೇಳಿದ್ದಾರೆ. ಹಾಗೆ ಗೊತ್ತಾಯ್ತಲ್ಲ, ಅಪಾತ್ರ ಅಂದ್ರೆ ಉಪಾತ್ರ ಗೊತ್ತಾಯ್ತು. ಅಪಾತ್ರ ಅಂದ್ರೆ ಯಾವ ವ್ಯಕ್ತಿ ಯಾವುದೇ ಸಂಯಮ ಇಲ್ಲ ಏನಿಲ್ಲ ಅಂದ್ರೆ ಆತರ ವ್ಯಕ್ತಿಗಳಿಗೆ ನಾವು ಅಂದ್ರೆ ಹೀಗೆ ಫ್ರೀಯಾಗಿ ಎಲ್ಲ ಕೊಟ್ಟ ಹೊಟ್ಟಲ್ಲ, ಇದಕ್ಕೆ ದಾನವಾಗಿ ಕೊಡ್ತಿಲ್ಲ, ಇದು ದೋಷ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಹೇಳಿದ್ದಾರೆ. ಹಾಗೆ ಮುಂದೆ ದೇವರಲ್ಲೂ ಸಹ ಹೇಳಿದ್ದಾರೆ, ದೇವರ ಶ್ರದ್ಧೆ ಹೇಳಿದ್ರು ಅದ್ರಲ್ಲೂ ಹೇಳಿದ್ದಾರೆ. ಅಲ್ಲಿ ಸಹ ನಾವು ಸತ್ಯವಾದ ದೇವರ ಗುರು ಶಾಸ್ತ್ರ. ಹಾಗೆ ದೇವರಲ್ಲೂ ಹೇಳಿದೆ ಏನಂದ್ರೆ ಅದೇವ್ ಉದೇವ್
ದೇವಾದಿ ದೇವ್ ಈ ರೀತಿಯಾಗಿ 4 ಪ್ರಕಾರ ಇದೆ. ಅಂದ್ರೆ ಒಬ್ರು ದೇವಾದೇವ ಅಂದ್ರೆ ತೀರ್ಥಂಕರು, ದೇವ್ ಅಂದ್ರೆ ಸ್ವರ್ಗ ದೇವರು, ಅದೇವ್ ಅಂದ್ರೆ ಯಾರು ದೇವರಲ್ಲ, ಅದೇವ್ ಅದೇ ಅದೇವ್ ಅಂದ್ರೆ ಇವರು ಯಾರು ಈ ಮರಗಳು ಗಿಡಗಳನ್ನ ಪೂಜೆ ಮಾಡ್ತಾರೆ, ಅವ್ರು ದೇವ ಅಲ್ಲ. ಮರ ಗಿಡ ಎಲ್ಲ ಪೂಜೆ ಮಾಡ್ತಾರೆ, ಬೇಕಾದವರು ಆಲದ ಮರ, ತುಳಸಿ ಗಿಡ ಇದೆಲ್ಲ ಪೂಜೆ ಮಾಡ್ತಾರಲ್ಲ, ಈ ದೇವರಲ್ಲ, ಅದೇವ ದೇವನೇ ಅಲ್ಲ ಅವರು, ಆ ರೀತಿ ಪೂಜೆ ಮಾಡ್ತಾರಲ್ಲ ಅದೇವ ಅಂತಾರೆ. ಅದಕ್ಕೆ ಕುದೇವ ಅಂದ್ರೆ ಯಾವುದು ವಿಕಾರವಾದ ಚಿತ್ರಗಳನ್ನು ಮಾಡಿ ಅವರನ್ನು ಪೂಜೆ ಮಾಡೋದು, ಇದನ್ನು ಕುದೇವ. ಈ ರೀತಿಯಾಗಿ 4 ಪ್ರಕಾರ ಗೊತ್ತಾಯ್ತಾ? ಎಷ್ಟು? ಒಂದು ಅದೇವ, ಇನ್ನೊಂದು ಕುದೇವ, ಇನ್ನೊಂದು ದೇವ, ದೇವಾದಿ ದೇವ. 4 ಪ್ರಕಾರ. ದೇವಾದಿ ದೇವರ ತೀರ್ಥಂಕರು, ದೇವಾದಿ ಸ್ವರ್ಗದ ಅವರು ಭವನವಾಸಿ ಶಂಕರವಾಸಿ ದೇವತೆಗಳು. ಹಾಗೆ ಅದೇವ ಅಂದ್ರೆ ಯಾವುದೇ ವಸ್ತು, ಈಗ ಸಮುದ್ರ ಸ್ನಾನ ಮಾಡೋ ದೇವ ಸಮುದ್ರ ದೇವ ಅಂತ ಮಾಡ್ತಾರೆ, ಹಾಗೆ ಆಲದ ಮರದ ದೇವ ಅಂತ ಪೂಜಿಸ್ತಾರೆ, ಹಾಗೆ ತುಳಸಿ ಗಿಡ ಪೂಜೆ ಮಾಡ್ತಾರೆ. ಇದರ ದೇವರು ಮರ ಗಿಡಗಳು ದೇವರು ಆಗಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಪೂಜೆ ಮಾಡ್ತಾರೆ. ಅದು ಒಂದು ದೃಷ್ಟಿ ಏನು ಗೊತ್ತಾ, ಆ ವೃಕ್ಷಗಳು ಅಂದ್ರೆ ಒಳ್ಳೆ ಇರ್ತವೆ, ಆದ್ರೆ ಅವ್ರನ್ನ ಪೂಜೆ ಮಾಡಬೇಕು, ಪೂಜೆ ಮಾಡಿರ್ತಾರಲ್ಲ. ಹಿಂದಿನ ಕಾಲದಲ್ಲಿ ಏನಿಸುತ್ತೆ, ಯಾರು ವೃಕ್ಷ ಕಟ್ ಮಾಡ್ತಿದ್ರೆ ಅಂದ್ರೆ ಕಡ್ದು ಹಾಕಿದ್ರೆ ಏನೋ ಆ ದೃಷ್ಟಿಯಿಂದ ಆ ರೀತಿ ಪೂಜೆ ಮಾಡಿದ್ರೆ ದೇವರನ್ನು ಎಳಿ ಕಡಿತಾ ಇರಲಿಲ್ಲ. ಆ ದೃಷ್ಟಿಯಿಂದ ಆ ರೀತಿ ಒಂದು ಪದ್ಧತಿ ಬಂದಿರ್ಬೋದು ಅನ್ಸುತ್ತೆ. ಯಾಕಂದ್ರೆ ಕಾರಣ ಏನೋ ಇರ್ಬೋದು ಅಲ್ಲಿ, ಯಾಕಂದ್ರೆ ಆದ್ರೆ ದೇವರು ಇರುವುದಿಲ್ಲ, ಅವರೆಲ್ಲ ಅದೇವ ಅಲ್ಲ, ಯಾವುದು ದೇವನಲ್ಲ, ಮರ ಇದೆ ಅಷ್ಟೇ, ಒಂದು ರೀತಿಯ ಒಂದು ವೃಕ್ಷ. ಕುದೇವ ಅಂದ್ರೆ ಯಾವ್ದು ಬೇರೆ ಬೇರೆ ಪ್ರಕಾರ ಆಕಾರ ಮಾಡಿದ್ರೆ ಏನೆಲ್ಲ ಮಾಡ್ತಾರಲ್ಲ, ನಿಮಗೆಲ್ಲ ಹೇಳಬೇಡ, ನೋಡಿದ್ರೆ ಏನೇನೇನೇನು ಆಕಾರ ಎಲ್ಲ ಮಾಡಿರ್ತಾರೆ, ಅದ್ರ ಏನಿರಲ್ಲ, ಕಲ್ಲಿರುತ್ತೆ, ಅದು ಚಂದನ ಹಚ್ಚಿರ್ತಾರೆ, ಮುಗಿತಾರೆ. ದೇವರಲ್ಲ ಏನಿಲ್ಲ, ಅದಕ್ಕೆ ಕಲ್ಲಿಟ್ಟು ಮುಗಿತಾರೆ. ಆಯ್ತು. ಈಗ ನಾಗಂಗ ಮಾಡ್ತಾರೆ, ಗೊತ್ತಿರುತ್ತೆ ಅದೇನಿದೆ, ಅದೇನಿದೆ ಅದೊಂದು ಇರುತ್ತೆ. ಅಂದ್ರೆ ಒಂದು ತಿರಿಯಂತ ಪ್ರಾಣಿ ಅದಲ್ಲ, ಅದು ದೇವ ಇರಲ್ಲ. ಆದ್ರಿಂದ ಈ ರೀತಿಯಾಗಿ ಭ್ರಮೆ ಬಹಳ ಅಜ್ಞಾನ ಮಾತ್ರ ಇದೆ. ಆದ್ರೆ ನಮ್ಮ ಸದ್ದಾನ, ಯಾಕಂದ್ರೆ ರಕ್ಷಣೆ ಮಾಡಕ್ಕೆ ಬಹಳ ಅವಶ್ಯಕತೆ ಇದೆ ಬೇಡ. ಯಾಕಂದ್ರೆ ರಕ್ಷಣೆ ತೀರ್ಥಂಗ ಪಂಚಕಲ್ಯಾಣ ಯಾರು ಮಾಡಿಲ್ಲ, 5 ಕಲ್ಯಾಣ 5 ಕಲ್ಯಾಣಗಳನ್ನು ಯಾರು ಮಾಡಿದ್ರು? ಅವನೇ ಮಾಡಲ್ಲ, ಅವನ ರಕ್ಷಣೆ ಮಾಡಿದಿಲ್ಲ. ಎಲ್ಲ ಕಲ್ಯಾಣಗಳು ಯಾರು ಮಾಡಿದ್ದಾರೆ, ಹಾಗೆಲ್ಲ. ಅಂದ್ರೆ ರಕ್ಷಣೆ ಮಾಡಿದಾಗ ನಾವು ಎಲ್ಲರೂ ಮಾಡಿದ್ರು, ಬಹಳ ಉದ್ದ ವಿಷಯ. ಆ ರೀತಿ ಅಲ್ಲ, ಅವ್ರೇನಿದೆ ಸಮಯ ದೃಷ್ಟಿ, ಅದು ಸಮಯ ದೃಷ್ಟಿ ಜೈನೇಂದ್ರ ಹೇಳಿ ಅಷ್ಟೇ, ಮುಗಿತು. ಅದಕ್ಕೆ ಬೇಡ ಬೇಡ ನಾವು ಜೈನೇಂದ್ರ ಹೇಳಿ ಸಾಕು. ಅವರದ್ದು ಅದರಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ, ದೇವರನ್ನ ಪೂಜಿಸಬಾರದು ಅವರೇನ. ನಮ್ಮ ಮನೆಗೆ ನೀವು ಯಾರನ್ನೇ ಮನೆಗೆ ಗಂಟು ಬಂದರೆ ನೀವು ಅವ್ರಿಗೆ ಮಾಡ್ತಿರ್ಲಿಲ್ಲ, ಏನು ಸಮಾನ ಜೈನೇಂದ್ರ ಹೇಳ್ತೀವಿ, ಹೇಳ್ರಿ ಅದಕ್ಕೆ ದೋಷಿಲ್ಲ. ಅಂದ್ರೆ ದೇವರನ್ನ ಪೂಜೆ ಮಾಡಿದ್ರೆ ದೋಷ ಅಷ್ಟೇ. ಅದಕ್ಕೆ ಅವ್ರು ನಮಗೆ ಹಂಗೆ ಮಾಡ್ತಾರೆ, ಹೆಂಗೆ ಮಾಡಿ ಇದೆಲ್ಲ ಸಮಯ. ಆದ್ರೆ ಯಾವುದೇ ಜೈನ ಧರ್ಮದ ಕರ್ಮ ಸಿದ್ಧಾಂತ, ಕರ್ಮ ಸಿದ್ಧಾಂತ ಅಂದ್ರೆ ನಾವು ಮಾಡಿದ ಪಾಪ ಕರ್ಮಗಳು ನಮ್ಗೆ ಸಿಗುತ್ತೆ. ಇದು ಮತ್ತೆ ಶ್ರದ್ಧಾನ ಏನಿತ್ತು, ನಾವು ಅವ್ರು ಕೊಡ್ತಾರೆ ಇದ್ಕೊಳ್ತಾರೆ. ಶ್ರದ್ಧಾನ ಏನು ಅಂದ್ರೆ ಅವರಿಗೆ ಪೂಜೆ ಮಾಡಿದ್ರೆ ನಮ್ಗೆ ಇಷ್ಟು ಬಂದು ಸಂಪರ್ಕ ಸಿಗುತ್ತೆ, ಅಥವಾ ಏನು ಸುಖ ದುಃಖ ದೂರ ಆಗುತ್ತೆ. ಇದೆಲ್ಲ ಆದ್ರೆ ನಾವು ಧರ್ಮ ಮಾಡಿದ ಕರ್ಮ ಮಾಡಿದೇ ಬೇಕು, ನಾವು ಮಾಡಿದ್ದೇವೆ ಇಷ್ಟೇ ಚರ್ಚೆ. 2 ವಿಷಯನೇ ತಿಳ್ಕೊಳ್ಳೋದು. ಯಾಕಂದ್ರೆ ನಾವು ಮಾಡಿದಂತ ಪುಣ್ಯ ಪಾಪಕ್ಕನುಸಾರ ನಮ್ಗೆ ಸುಖ ದುಃಖ ಸಿಗುತ್ತೆ. ಹೌದಲ್ಲ? ಪುಣ್ಯ ಕರ್ಮ ಪಾಪ ಕರ್ಮ ಹೇಳಿದ್ರೆ ಶಾಸ್ತ್ರ ಓದ್ತಿರಲ್ಲ, ಪುಣ್ಯ ಪಾಪ ಹೇಳ್ತಿರ್ಲ, ಪುಣ್ಯ ಪಾಪ ಹೇಗೆ ಸಿಗುತ್ತೆ? ನಾವು ಮಾಡಿದ ಕ್ರಿಯೆಯಿಂದ ಸಿಗುತ್ತೆ. ಅವ್ರೇನು ಕೊಡ್ತಾರೆ, ನಾವು ಮಾಡಿದ್ದೇವೆ ವಿಷಯ 2 ಏನ ಗೊತ್ತಾಯ್ತಲ್ಲ. ನಾವು ಮಾಡಿದ ಪುಣ್ಯದಿಂದ ಪಾಪದಿಂದ ಸುಖ ದುಃಖ ಸಿಗುತ್ತೆ, ಇಷ್ಟೇ ವಿಷಯ. ಯಾರು ನಮಗೆ ಕೊಡಲ್ಲ, ಯಾರು ತಗೊಳಗೂ ಸಾಧ್ಯ ಇಲ್ಲ. ನಮ್ಮ ಪುಣ್ಯನ ತಗೊಳಕ್ ಯಾರಿಗೂ ಸಾಧ್ಯ ಇಲ್ಲ. ಇದು ಮುಖ್ಯ. ಯಾಕಂದ್ರೆ ನೀವು ನೋಡಿಬೇಕು, ಯಾವನೇ ಒಬ್ಬ ಸರಿಷ್ಟಿದೆ, ಅವನಿಗೆ ಕಷ್ಟ ಬರುವುದಾ? ಕಷ್ಟ ಬರುತ್ತೆ, ಅವನು ಬರುತ್ತೆ, ಎಲ್ಲರಿಗೂ ಬರುತ್ತೆ. ಈಗ ಪ್ರಪಂಚದಲ್ಲಿ ಇರತಕ್ಕ ಎಲ್ಲ ಜೀವಗಳು ಸುಖ ದುಃಖ ಬರುತ್ತೆ. ಯಾಕಂದ್ರೆ ಅವನು ಮಾಡಿದ ಪಾಪ ಅವನಿಗೆ ಇರುತ್ತೆ, ಅದಕ್ಕನುಸಾರ ಸುಖ ಸಿಗುತ್ತೆ. ಆದ್ರೆ ನಾವು ಒಳ್ಳೆ ಭಾವನೆಗಳನ್ನು ಮಾಡೋದ್ರಿಂದ, ಒಳ್ಳೆ ಗುಣಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಆ ಕರ್ಮಗಳು ಏನಾಗ್ತದೆ ಕಡಿಮೆ. ಮುಖ್ಯ ಅಂದ್ರೆ ಮನಸ್ಸಿನ ಶುದ್ಧತೆ, ಪರಿಶುದ್ಧತೆ ಬೇಕಾಗ್ತದೆ. ಮನಸ್ಸಿನಲ್ಲಿ ರಾಗದ್ವೇಷವೇ ನಮಗೆ ಸುಖ ದುಃಖಕ್ಕೆ ಕಾರಣ, ಬೇರೆ ಏನೂ ಕಾರಣ ಇಲ್ಲ. ನೀವು ಶಾಸ್ತ್ರ ಓದ್ತಕ್ಕಂಥ ಎಲ್ಲ ಪರ್ಫೆಕ್ಟ್. ನಮ್ಮ ಕಾರ್ತಿಕ ಪರೀಕ್ಷೆ 25 ಸುಂದರ ಓದಿ ನೀವು ಯಾವ ವ್ಯಕ್ತಿ ಇದೆಲ್ಲ ದೇವತೆಗಳ ಇದನ್ನ ಪೂಜೆ ಮಾಡ್ತಾರೆ, ನಾವು ನಿತ್ಯ ಅಷ್ಟು ಅಂತ ಹೇಳ್ತಾರೆ. ಕಾರ್ತಿಕ ಪರೀಕ್ಷೆ 25 ವರ್ಷ ನೋಡಿ, 20 ವರ್ಷ ಯಾರು ಸದ್ದ ಇಡಬೇಕು, ಯಾರು ಹೇಳಬಾರದು ಅಲ್ಲೇ ಹೇಳ್ತಾರೆ. ನಾವು ಓದ್ತಾ ನಾವು ಶಾಸ್ತ್ರವನ್ನು ಓದಲ್ಲ, ನಮ್ಗೆ ಸತ್ಯವಾದ ಯಾವುದು ಅಸತ್ಯವಾದ ಯಾವುದು ಅಂತ ತಿಳ್ಕೊಳ್ಳಿಕ್ಕಾಗುತ್ತೆ. ನಾವು ಹೇಳೋದಕ್ಕಿಂತ ಹೆಚ್ಚು ನೀವು ಸ್ವತಃ ಓದಿ, ಯಾಕಂದ್ರೆ ನೀವು ಪ್ರತ್ಯಕ್ಷ ಗೊತ್ತಾಗುತ್ತೆ.
ಮಧ್ಯಂತರದಲ್ಲಿ ಏನಾಗುತ್ತೆ, ಕೆಲವೊಂದು ಸಮಯ ಏನಾಗುತ್ತೆ ಅಂದ್ರೆ ಮಧ್ಯಂತರ ಕಾಲದಲ್ಲಿ ಅದು ಹಿಂದೂ ಧರ್ಮದವರ ಪ್ರಭಾವ ಅಥವಾ ಬೇರೆ ಯಾವ್ದು ಪ್ರಭಾವದಿಂದ ಏನಾಗಿರುತ್ತೆ ಆ ಚೇಂಜ್ ಆಗಿರುತ್ತೆ. ಅಂದ್ರೆ ಅಲ್ಲಿ ವಾತಾವರಣಾನುಸಾರ ಜನರನ್ನ ಆಕರ್ಷಣೆ ಮಾಡೋಕ್ಕಾಗಿ ಈ ದೇವತೆಗಳನ್ನ ಮುಂದಿರ್ತಾರೆ. ಮಧ್ಯದಲ್ಲಿ ಅದೇ ಅದು ಮಧ್ಯದಲ್ಲಿ ಹೇಳಿದ ಎಷ್ಟೊಂದು ಪಲ್ಯೋನ್ಮುಖಾಲ 12 ವರ್ಷ ಅಲ್ಲ, ಅದು ಸಾವಿರಾರು ಕೋಟ್ಯಾಂತ ವರ್ಷದ ನಂತರ ಮತ್ತೆ ತೀರ್ಥಕ್ಕೆ ಹೋಗ್ತಾರೆ. ಆ ಮಧ್ಯದಲ್ಲಿ ಯಾರು ಎಲ್ಲಿದೆ ಮಾಡೋರು ವಿಡಿಯೋ ಕಳಿಸಿರ್ತಾರೆ, ಈ ತರ ಹಂಗ್ ಮಾಡಿ ಹಿಂಗ್ ಮಾಡಿ ನಮ್ಮನ್ನ ಹೇಳಿದ್ರೆ ಹೆಂಗ ಮಾಡೋದು, ಅವನು ಬ್ರಾಹ್ಮಣ ಹೇಳಿದ್ರೆ ಏನು ಮಾಡಿ ಅದನ್ನ ಆ ರೀತಿ ಮಾಡಿ ಎಲ್ಲ ನಾಶ ಮಾಡಿರ್ತಾರೆ ಅವರು. ನಮ್ಗೆ ಗೊತ್ತಿರಲ್ಲ ಹೆಂಗಾಗಿದೆ ಏನಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ ಶಾಸ್ತ್ರದಲ್ಲಿ ಏನದು ಗೊತ್ತಿಲ್ಲ, ನಮ್ ತತ್ವ ಏನು ಗೊತ್ತಿಲ್ಲ, ಮೋಕ್ಷ ಮಾರ್ಗ ಗೊತ್ತಿಲ್ಲ. ಆದ್ರೆ ನಮ್ಮ ಅವ್ರ ಹಿಂದೆ ಮಾಡ್ಕೊಂಡ್ರೆ ಹಂಗೆ ಹೋಗ್ತಾ ಇದ್ವಿ. ಹಿಂದಿನವರೇ ಮಾಡಿದ್ರೆ ನಾವು ಮಾಡ್ಕೊಳ್ಳಲ್ಲ ಹಾಗಿಲ್ಲ. ಅದು ನಮ್ಮ ಶಾಸ್ತ್ರ ಸಿದ್ಧಾಂತ ಅನುಸಾರ ನಮ್ಮ ಜೈನ ಸಿದ್ಧಾಂತ ಏನ್ ಹೇಳಿರ್ತಾರೆ ಅದಕ್ಕೆ ಅನುಸಾರ ನಡಿಬೇಕು. ಅವಾಗ ಏನಾಗುತ್ತೆ ನಮ್ಮ ಆತ್ಮ ತನ್ನತಾನಾಗಿ ಇರುತ್ತೆ. ನಮ್ದು ಅವರಂತೆ ನಾವು ಸಂಸಾರ ಮಾಡ್ಕೊಂಡು ಅವ್ರ ರೀತಿ ಮಾಡ್ಕೊಂಡು ನಾವು ಸಂಸಾರ ಹಂಗೆ ತಿರುಗ್ತಾ ಇರ್ತೀವಿ. ಅವರಂತೆ ಮೋಕ್ಷ ಹೆಂಗ್ ಸಿಗೋದು? ನೀವೀಗ ತಪಾಸೆ ಮಾಡಿ ನೀವು ಯಾವ್ದೋ ದಶಲಕ್ಷ ಮಾಡಿ ಈ ಪುಣ್ಯ ನಿಮ್ಮ ಹಿಂದಿನ ಮಾಡಿದ್ರ ಇಲ್ಲ ಅಲ್ವಾ? ನಾವು ಮಾಡ್ತಾ ಇದ್ದೀವಿ. ನಮ್ದೇ ನಮ್ ಕಂಪ್ನಿ ಆಗ್ತಾ ಇದ್ದೀವಿ. ಅವ್ರು ಮಾಡಲ್ಲ, ಅವ್ರು ಹಂಗೆ ಇದ್ದಾರೆ ಮೇಲೆ ಬಿಟ್ಟು ಹೌದಲ್ಲ, ಅವ್ರ ಹಂಗೆ ಇರುತ್ತೆ. ನಮ್ಮ ಆತ್ಮಹಿತ ನಾವು ಮಾಡ್ಕೊಳಿದ್ರೆ ನಾವು ಏನ್ ಆತ್ಮಗಳು ಮಾಡಿದ್ರೆ ನಮ್ ಕೈಲಿದೆ ನಾವು ಮಾಡಲ್ಲ, ಹಂಗೆ ಇರ್ತೀವಿ. ಹಂಗೆ ಅವ್ರ ಹಂಗೆ ನಾವು ಇರ್ತೀವಿ ಅಷ್ಟೇ. ನಮ್ಮಲ್ಲಿ ಅವ್ರಿಗೆ ಅಂತ ಏನು ಹೌದಲ್ಲ? ಹಿಂದಿನವ್ರದ್ದು ಹಂಗೆ ಅಂದೆ ಹಿಂದ್ ಬಿದ್ದವ್ರದ್ದು ಅವ್ರ ಹಿಂಗೆ ಹಾಕೊಳ್ಳಿಲ್ಲ. ನಮ್ಮ ಆತ್ಮಗಳನ್ನು ನಾವು ಕೂಡ ಹೋಗುದು. ಹಾಗೆ ಈ ತ್ಯಾಗ ಧರ್ಮ ನಮ್ಮ ಜೀವನದಲ್ಲಿ ಶ್ರೇಷ್ಠತೆ. ಹಾಗೆ ಈ ತ್ಯಾಗ ಧರ್ಮದಿಂದಲೇ ಏನಿದೆ, ಇದರ ಶಾಸ್ತ್ರ ಒಂದು ಶಬ್ದ ಹೇಳಿದ್ರೆ ತತ್ವಶಾಸ್ತ್ರದಲ್ಲಿ ಯಾಕೆ ತ್ಯಾಗ ಮಾಡಬೇಕು? ಅನುಗ್ರಹಾರ್ಥಂ ಸಸ್ಯಾತಿ ಸರ್ಗೋ ಧರ್ಮ ಅಂತ ಹೇಳಿದ್ದಾರೆ. ಅನುಗ್ರಹಾರ್ಥ ಅಂದ್ರೆ ಯಾವ ದುಃಖಿ ಆದ ಜೀವಿಗಳಿಗೆ ನಾವು ಅನುಗ್ರಹವನ್ನು ಇಡುವ ಉದ್ದೇಶದಿಂದ ದುಃಖಿಯಾದ ಜೀವಿಗಳನ್ನ ಅವರ ದುಃಖ ದೂರ ಆಗಲಿ ಅಂತ ಭಾವನೆಯಿಂದ ದಾನ ಮಾಡ್ತೇವೆ. ಅಂದ್ರೆ ನಮಗೂ ಇದರಲ್ಲಿ ಲಾಭ, ಅವರಿಗೂ ಲಾಭ. ಯಾಕಂದ್ರೆ ನಮ್ಮ ಭಾವನೆಯನ್ನು ಆ ಜೀವ ಎಷ್ಟು ದುಃಖಿಯಾಗಿದೆ ಅನ್ನೋದು ನಮ್ಮ ಭಾವನೆ ದುಃಖ ಇರ್ತಲ್ಲ. ಯಾರು ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರು ಬೇರೆಯವರ ದುಃಖ ನೋಡಿ ಅಳ್ತಾರೆ ಅವನೇ ನಿಜವಾದ ಸಭೆ ಅಂತ ಹೇಳಿದ್ದಾರೆ. ಯಾರು ಬೇರೆಯವರ ದುಃಖ ನನಗಾಗಿ ಆಗ್ತಾನೆ, ನಾ ಸ್ವಾರ್ಥಿ ಅಲ್ಲೇ ಏನದೇ ನನಗಾಗಿ ನಾನು ಆಳ್ತಾ ಇದ್ದಂದ್ರೆ ನಾ ಸ್ವಾರ್ಥಿ ಅದೇ. ಅದು ಇನ್ನೊಬ್ಬರ ದುಃಖವನ್ನು ಕರುಣಾ ರೂಪದಲ್ಲಿ ಯಾರು ಆಳ್ತಾನೆ ಅವನ್ ನಿಜವಾದ ಧರ್ಮ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಇನ್ನೊಬ್ಬರ ದುಃಖವನ್ನು ನೋಡುವಾಗ ದುಃಖವನ್ನು ದೂರ ಮಾಡೋದಕ್ಕೋಸ್ಕರ ನಾವು ಏನ್ ಮಾಡಬೇಕು, ಅವರ ಬಗ್ಗೆ ಕರುಣೆ ತೋರಿ ಅವರಿಗೆ ಆ ದುಃಖವನ್ನು ದೂರ ಮಾಡುವಂತ ಕೆಲಸ ಮಾಡಿ. ಯಾರಾದ್ರೂ ದುಃಖಿ ಆಗಿದ್ದಾರೆ ಅವ್ರು ಏನ್ ಮಾಡಿದ್ರು, ಅವ್ರು ಏನ್ ದುಃಖಿ ಏನ್ ಮಾತು ಹೇಳೋದಕ್ಕೆ